ಅತ್ತಿಗೆ ಅಣ್ಣ ಎಲ್ಲಿ ಹೋಗಿದ್ದಾನೆ? ಅವರು ಹೊರಗಡೆ ಹೋಗಿದ್ದಾರೆ. ಹೌದು ಬದ್ರಿ, ಮತ್ತೆ ಗೌಡ ಮನೆಗೆ ಹೋಗಿ ಬಂದಾಗಿನಿಂದ ಒಂದು ಚೆನ್ನಾಗಿದೆಯಾ, ಸರಿಯಾಗಿ ಊಟತನ ಮಾಡ್ತಾ ಇಲ್ಲ. ಹಾಗೇನಿಲ್ಲ ಅತ್ತಿಗೆ, ನಾನು ತುಂಬಾ ಚೆನ್ನಾಗಿ ಇದ್ದಿದ್ದೇನೆ. ಆಯ್ತು ಅತ್ತಿಗೆ, ನಾನಿನ್ನು ಹೊರಗಡೆ ಕಡೆ ಹೋಗಿ ಬರುತ್ತೇನೆ. ಬದ್ರಿ, ಅವನೆಲ್ಲ ನಿಮ್ಮ ಅಣ್ಣ ನೋಡಿಕೊಳ್ಳುತ್ತಾನೆ. ನಿಮ್ಮ ಅಣ್ಣ ಇರುವಾಗೆ ನೀನೇಕೆ ಚಿಂತೆ ಮಾಡುತ್ತೆ? ಬಾ, ಊಟ ಮಾಡುವಂತೆ. ಅತ್ತಿಗೆ, ಚಿಕ್ಕವನಿದ್ದಾಗಲಿಂದಲೂ ಯಾವುದೇ ತರ ಚಿಂತೆ ಬರದಂತೆ ನನ್ನನ್ನು ಇಷ್ಟು ದೊಡ್ಡವರಾಗಿ ಮಾಡಿ ಬೆಳೆಸಿದರು. ಈಗ ವಯಸ್ಸಿಗೆ ಬಂದ ನಂತರವೂ ಕೂಡ ನೀನು ಚಿಂತಿಸಬೇಡ ಅಂತ ಹೇಳುತ್ತಲ್ಲ ಅತ್ತಿಗೆ. ನೀ ನನ್ನ ಅತ್ತಿಗೆ ಅಲ್ಲ ಅಮ್ಮ, ನನ್ನ ಪಾಲಿನ ದೇವರು ತಾಯಿ, ನನ್ನ ಪಾಲಿನ ದೇವರು. ಬದ್ರಿ, ನಿನ್ನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಚೆನ್ನಾಗಿ ನೋಡಿಕೊಂಡಿದ್ದೇನೆ. ನಾವಿರುವಾಗ ನೀನೇಕೆ ಚಿಂತೆ ಮಾಡುತ್ತೆ? ಬಾ, ಊಟ ಮಾಡುವಂತೆ. ಆಯ್ತಮ್ಮ, ನೀನು ಹೇಳಿದಂತೆ ಆಗಲಿ. ನಾನೇನು ಹೋಗಿ ಬರುತ್ತೇನೆ. ಹಾ, ನೀನು ಬನ್ನಿ, ಬುದ್ಧಿಯನ್ನು ತೆಗೆದುಕೊಂಡು ಹೋಗುವಂತೆ. ಬೇಡ ಅತ್ತಿಗೆ, ಕಣ್ಣಿಗೆ ನೀರು ಹಾಯಿಸಬೇಕು. ಅಣ್ಣ ಬಂದ ನಂತರ ಅವನಿಗೆ ಊಟ ಬಡಿಸಿ ಅವನ ಕೈ ಬುದ್ಧಿ ಕೊಟ್ಟು ಕಳಿಸಿಬಿಡು. ನಾನಿನ್ನು ಹೋಗಿ ಬರ್ತೇನೆ ಅತ್ತಿಗಮ್ಮ. ತಂದೆ ಮಹಾಂತೇಶ್ವರ, ನನ್ನ ಗೋಕುಲದಂತಿರುವ ಈ ನನ್ನ ಸಂಸಾರದ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ. ಯಾವ ಕೆಟ್ಟ ಕಣ್ಣು ಬೀಳದಂತೆ ಕಾಪಾಡು ತಂದೆ, ಕಾಪಾಡು. ನೋಡು, ಇರೋ ಒಬ್ಬ ನನ್ನ ತಮ್ಮನಿಗೆ ಒಂದು ನೌಕರಿಯನ್ನು ದಯಪಾಲಿಸಿ, ಹಾಗೂ ಬದ್ರಿಗೆ ಒಂದು ಮದುವೆಯಿಂದ ಆಗುವಂತೆ ದಯಪಾಲಿಸು ತಂದೆ, ದಯಪಾಲಿಸಿ. ಏಕೆ ಈ ರೀತಿ ಮೌನವಾಗಿ ನಿಂತಿರುವೆ? ಏನೂ ಇಲ್ಲ ರೀ, ನಿಮ್ಮ ದಾರಿಯೇ ಕಾಯ್ತಾ ಇದ್ದೆ. ಎಲ್ಲ ಪಾರ್ವತಿ, ಈ ನಿನ್ನ ಮುಖವನ್ನು ನೋಡಿದರೆ ಏನೋ ವಿಚಾರ ಮಾಡುತ್ತಾ ಇರುವಂತೆ ಕಾಣುತ್ತದೆ. ಈ ನಿನ್ನ ಗಂಡನ ಮುಂದೆ ಹೇಳಲು ಸಂಕೋಚವೇನು? ಚೇಚೆ, ದೇವರಂತ ಗಂಡನಿರುವಾಗ ನಿಮ್ಮ ಮುಂದೆ ಹೇಳಿಕೊಳ್ಳಲು ಸಂಕೋಚವಿದೆ. ಹಾಗಾದ್ರೆ ಹೇಳು ಪಾರ್ವತಿ, ಅದೇನೆಂಬುದು. ನೋಡಿ ಸ್ವಾಮಿ, ನಮ್ಮ ತಮ್ಮನಿಗಿಂತ ಮಿಗಿಲಾದವನೊಬ್ಬ ಭದ್ರನಿದ್ದಾನೆ. ನೋಡಿ, ಅವನಿಗಂತ ಒಂದು ಮದುವೆ ಮಾಡಿಬಿಟ್ಟರೆ ನಮ್ಮ ತಲೆ ಮೇಲಿರುವ ಹೊರೆಯನ್ನು ವಿಸ್ತರಿಸಲಾಗುತ್ತದೆ. ಅಮ್ಮನವರಿಗೆ ಈ ವಿಚಾರವೇ? ಒಂದು ದಿನ ಮದುವೆ ಮಾಡಿದರಾಯ್ತು ಬಿಡು, ಅದೇನು ಮಹಾನ್ ಕೆಲಸ. ಹಾಗೇನಿಲ್ಲ ರೀ, ಶ್ರೀಧರ್ ಜೊತೆ ಹಾಗೂ ಬದ್ರಿಯನ್ನು ಮದುವೆ ಮಾಡಿದರಾಯ್ತು. ನಾನು ಅದನ್ನೇ ಯೋಚನೆ ಮಾಡುತ್ತಾ ಇರುವೆ. ನಾನಿನ್ನು ಹೊಲಕ್ಕೆ ಹೋಗಿ ಬರುತ್ತೇನೆ. ಹಾ, ಹೋಗಿದ್ರಾಯ್ತು, ನಿಲ್ಲಿ. ಪಾರ್ವತಿ, ಹಾಗಾದರೆ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡೊಂದು ಹಾಡಬಾರದಲ್ಲವೇ? ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ಆಗಲಿ.
ವಾ 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 ನಿನ್ನಂತ ಶ್ರೀಮತಿ ಕೈಹಿಡಿದಾಗ ನಿನ್ನ ಕದಿನವತಿ ಜೊತೆಯಾದಾಗ ಪಾರ್ವತಿ ಹೊಟ್ಟೆ ಹಸಿವಾಗಿದೆ, ಊಟ ಮಾಡುವಂತೆ. ಅಕ್ಕ ಮಾವ ಮಳೆಯೇ ಇಲ್ಲವೇ? ಬಾಗಿಲು ತೆರೆದ ಆಗಿದೆ. ಬಾರಪ್ಪ ಶ್ರೀಧರ, ಯಾವಾಗ ಬಂದಿರುವೆ? ಇದೀಗ ತಾನೇ ಬಂದೆ ಮಾವ. ಆರಾಮಾಗಿ ಇದ್ದೀರಾ ತಾನೆ? ನಾವೆಲ್ಲ ಚೆನ್ನಾಗಿದ್ದೀವಿ. ನಾನು ಚೆನ್ನಾಗಿದ್ದೇನೆ ಅಕ್ಕ. ಚಿಕ್ಕ ಮಾವ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಅವರು ಹೊಲಕ್ಕೆ ಹೋಗಿದ್ದಾರೆ. ಮಾವ, ನಿಮಗೊಂದು ಸಂತೋಷದ ವಿಷಯ ಹೇಳಬೇಕೆಂದಿರು. ಅದೇನಪ್ಪ ಅಂತ ಸಂತೋಷದ ವಿಷಯ? ನೋಡು ಮಾವ, ಮೊದಲು ಸ್ವೀಟ್ ತೆಗೆದುಕೊಂಡು. ಶ್ರೀಧರ್, ಸಿಹಿ ತಿಂಡಿ ವಿಷಯ ಏನಂತ ಹೇಳಲಿಲ್ಲ? ಅಕ್ಕ, ನಾನು ನಮ್ಮ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಆಗಿ ಪಾಸ್ ಆಗಿದ್ದೇನೆ. ಶ್ರೀಧರ, ನನಗೆ ತುಂಬಾ ಸಂತೋಷವಾಯಿತಪ್ಪ, ಸಂತೋಷವಾಯಿತು. ನಿನ್ನನ್ನು ಶಾಲೆಗೆ ಕಳಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಶಿಕ್ಷಣವೆಂದರೆ ಬಹಳ ದೊಡ್ಡ ವಿಷಯವಿದೆ. ಮನುಷ್ಯ ಎಲ್ಲರೂ ಶಿಕ್ಷಣದ ಕಡೆ ಗುಡಿ. ಎಲ್ಲರೂ ತಮ್ಮ ಮಕ್ಕಳನ್ನು ಶಿಕ್ಷಣದತ್ತ ಒಯ್ಯಿರಿ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಎಲ್ಲರೂ ತಮ್ಮ ಮಕ್ಕಳನ್ನು ಒಬ್ಬ ದೊಡ್ಡ ಅಧಿಕಾರನ್ನೇ ಮಾಡೆಂದು ಶ್ರೀಧರನ್ನು ಕರೆದುಕೊಂಡು ಬನ್ನಿ, ಊಟ ಮಾಡೋದಲ್ಲ. ಬಾರಪ್ಪ ಶ್ರೀಧರ, ಊಟ ಮಾಡುವಂತೆ. ಮಾವ, ಅಕ್ಕ ನೀನು ಹೋಗಿ ಊಟ ಮಾಡಿ. ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಚಿಕ್ಕ ಮಾವನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತಪ್ಪ. ತಂದೆ ಮಾರುತೇಶ್ವರ, ನನ್ನ ತಂದೆ ಕಟ್ಟಿದ ಸಮಯ ಕೂಡಿ ಬಂದಿದೆ. ನನ್ನ ಅಕ್ಕ ಮಾವನ ಋಣ ತೀರಿಸುವ ಶಕ್ತಿ ನನಗೆ ಕೊಡು. ನಾನು ಹೊಲಕ್ಕೆ ಹೋಗಿ ಚಿಕ್ಕ ಮಾವನನ್ನು ಕರೆದುಕೊಂಡು ಬರುತ್ತೇನೆ. ಇಲ್ಲೇ ಮಗನ, ನೀ ನನ್ನ ಕುಡಿಬೇಡ, ನಾ ನಿನ್ನ ಕುಡಿದಿಲ್ಲ. ಅದ ಏನಂತಾರಲ್ರಿ, ಈ ಬಾಟ್ಲಿಯಾಗಿರೋ ಮಜಾ ಏನ್ ಸಿಗ್ತೈತಿ, ಯಾರ ಹತ್ರ ಸಿಗ್ತೈತಿ ಅಂತೀನಿ ನೋಡ್ರಿ. ಅದರಿ ಒಂದ್ ಪಡ್ಕೋಬೇಕಾದ್ರೆ ಒಂದ್ ಕಳ್ಕೋಬೇಕ್ರಿ. ಆದ್ರ ನಾ ಹಂಗಲ್ರಿ, ಈ ಬಾಟ್ಲಿ ನನ್ನ ಕೈಯಾಗಿದ್ರ ನಾ ಎಲ್ಲಾ ತರ ಪಡ್ಕೋತನ್ರಿ. ಮೊನ್ನೆ ನಮ್ಮ ಕಮಲಿ ಜೋಡ ಮಾತಾಡ್ಕೋತ ನಿಂತಾಗ ಅವ್ರ ಅಪ್ಪ ತಿಪ್ಪ
ನನ್ನ ಮಾಡಾಕತ್ತಿದ್ದ ಗಪ್ಪ ಲೇ ತಿಪ್ಪ ನಿನ್ನ ಮಗಳನ್ನ ಮಾಡ್ತೀನ ನಾ ತಪ್ಪ ಕುಡುಕಂತ ನನ್ನ ಕರಿಬ್ಯಾಡ ಗೆಳತಿ ಹುಡುಗಿರಂದ್ರೆ ಡೇಂಜರ್ ಅಪ್ಪ ಪಾಟಣದಾಗ ಜಾತ್ರೆ ಐತಿ ಏಕ ನಂಬರ ರವಿಗೊಂಡ ನಾಟಕ ಮಾಡ್ತಾನ ಒಂದು ನಂಬರ ಹುಡುಗಿ ಐತಿ ನೋಡ ಬರ್ಪೂರ ಹುಡುಗಿ ಐತಿ ನೋಡ ಬರ್ಪೂರ ನಾಟಕ ಮಾಡ್ತಾನ मेरे सपनों की रानी कब आएगी ಮನಸರ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತೆ ಐತಿ ನಿನ್ನ ಬಾಟಿ ತಪ್ಪೈತಿ ಸಾಲ हो गई तुमको मेरी जान मेरा इतना बेकरार हूँ इसको इकरार करो मेरी धड़कनों को जैसे दीवानगी देखी नहीं कहीं मैंने इसलिए जाने जाने दीवाना तेरा नाम रख दिया ಬಾದಾಮಿ ಪುರಿ ಒಬ್ಳು ಕೋಟ್ಯಾಳ ಜಾತ್ರೆಗ ಸ್ವಂತ ಹೊಸ ಸೊನ್ನೆ ಮಾಡಿ ದಿನ ಕೊಟ್ಟಾಳ ಲೆಕ್ಕ ಮುತ್ತಿಟ್ಟ ಯಾರ್ರಿ ನೀವು
ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ. ಅವ್ವ ನೋಡ ಕೆಟ್ಟ ಶುದ್ಧ ಕಾಣ್ತೀರಿ. ಯಪ್ಪ ಕೈಯಾಗ ಬಾಟ್ಲಿ ಹಿಡ್ದ ನೀವ ಹಿಂಗ ನೋಡ್ರಿ. ಈಗಿನ ಕಾಲದಾಗ ಅರ್ಧಂಬರ್ಧ ವಯಸ್ಸಾಗಿರ್ಲ ಅವನವನ ಕೈಯಾಗ ಬಾಟ್ಲಿ ಹಿಡ್ಕೊಂಡ ಕುಡಿಯಕ್ ಚಾಲನ ಎಲ್ಲಿ ಬೀಳ್ತಾವ ಎಲ್ಲಿ ಎದ್ದೇಳ್ತಾವ ಒಂದು ಗೊತ್ತಾಗೋದಿಲ್ಲ. ಇಲ್ಲೇ ಹುಡುಗಿ ಕೈಯಾಗ ಬಾಟ್ಲಿ ಹಿಡುವನಂತ ಏನಾರ ಮಾತಾಡಬೇಡ. ನಮ್ಮಂತಾರ ಕೈಯಾಗ ಬಾಟ್ಲಿ ಹಿಡ್ಕೊಂಡು ಸಾಯಕ್ ಹೋತಾರಂದ್ರ ನಿಮ್ಮಂತಾರ ಹುಡುಗ್ಯಾರ ತಪ್ಪು ಕಲ್ಪನೆ ಅದ. ನಮ್ಮಂತಾರ ಹುಡುಗರು ಕೈಯಾಗ ಬಾಟ್ಲಿ ಹಿಡಿಯಾಕ ನಿಮ್ಮಂತ ಹುಡುಗ್ಯಾರ ಕಾರಣ. ಯಾರು ಓದೋಸ್ತಾನಿಲ್ಲ ನೀವು ಕುಡ್ದು ಸಾಯ್ತೀರ ಅಂದ್ರೆ ಅದಕ್ಕೆ ನಾವ್ ಯಾಕೆ ಕಾರಣ ಹಾಕಿವಿ? ಹೇಳ್ತೀನಿ ಕೇಳ ಹುಡುಗಿ. ಹೇಳ ಪೂಜೆ. ಅಲ್ಲಿಗೆ ಬಾ. ಮೊದಲು ಕಣ್ಣು ಸೊನ್ನೆ, ಬಾಯಿ ಸೊನ್ನೆ, ಅಂಗಿ ಹೊಲಕ್ಕೆ ಬಾ, ಶೇರಿ ಹೊಲಕ್ಕೆ ಬಾ, ಸೊಸೈಟಿಯಿಂದ ಬಾ, ಸ್ಕೂಲ್ ತಳಗ ಬಾ, ಕರಿತೀವಿ. ಇಕ್ಕಟ ನಮ್ಕಿಟ ಗಟ ಸಿಗಾನ ಕೈ ಕೊಟ್ಟು ಹೋಗ್ತೀವಿ. ಆದ್ರೆ ಈ ಬಟ್ಲಿ ಹಂಗಲ್ಲ. ಒಮ್ಮೆ ನಮ್ಮ ಕೈ ಹಿಡಿದ್ರ ನಾವು ಸಾಯಿ ಮಟನು ನಮ್ಮ ಸಂಗಾಟ ಇರ್ತೈತೆ. ಏ ಹುಡುಗ ಬಾಯ ಸ್ವಲ್ಪ ಬಿಗಿಳದು ಮಾತಾಡ ಮತ್ತ. ಲೇ ಹುಡುಗಿ ನಾ ಅನ್ನಕರಿ ನಿನಗೆ ಏನಂತ ನೀ ಬಾಟ್ಲಿ ಕಾರಣ ಕೇಳಿದೆ ನಾ ಹುಡುಗಿಯರ್ ಜಾಕರೇ. ಹೌದು ಬರಬರೈತಿ. ಅಯ್ಯೋ ಕಲ್ಲ ಮಾವ ಅಲ್ಲ ಮೊದಲು ಇಷ್ಟು ಚಂದಾಗಿತ್ತು ನೀನು ಯಾಕೆ ಇತ್ತಿತ್ಲಾ ಕುಡಿಯಾಕತ್ತಿದ್ದಿ? ಕುಡಿಯೋಂಥದ್ದು ನಿನಗೇನು ರೋಗ ಬಂದೈತಿ? ಇಲ್ಲೇ ಹುಡುಗಿ ಇತ್ತಿತ್ಲ ನನ್ನ ಸಂಘ ಕಮ್ಮಿ ಮಾಡಿ ಆ ಮಲ್ಯಾನ ಸಂಘ ಜಾಸ್ತಿ ಮಾಡಿ ಅದಕ್ಕೆ ಅದನ್ನ ಮರಿಬೇಕಂತ ಇಷ್ಟು ಕುಡಿಯಾಕತ್ತನ. ಏ ಕಲ್ಲ ಮಾಮ ಅವ್ ಹಂಗ ನನ್ನ ಫ್ರೆಂಡ್ ಇದ್ದಂಗ ಯಾಕಂದ್ರೆ ನನ್ನ ಬಾ ಮುಚ್ಕೊಂಡ ನಾನು ನೋಡು. ನೀ ಏನ ಅನ್ನ ನಿನ್ನ ಬಿಟ್ಟು ನಾ ಯಾರನ್ನೂ ಲವ್ ಮಾಡೋದಿಲ್ಲ. ನೀನ ನನ್ನ ಜೀವ. ಕರೆನಾನ ಮತ್ ಬಂಗಾರಿ ಹೌದಾ ನನ್ನ ಮಾವ ಕೊಡ್ಲಿಕ್ಕವ ಮತ್ತ ಇದ ಉಡುಪ್ನ್ಯಾಗ ಒಂದು ಕಟ್ಟಿಲ್ಲ. ಏ ಮತ್ತೆ ಕೂಡ ಇದ ಹುಡುಪಣ್ಣ ಯಾಕ ಹೊಡೆಗೆ ಹೆಚ್ಚಿಗೆಲ್ಗೆಲೆ ಚಂದದ ಬೆಂಬಿ ಗಜಿನಿಂಬೆ ನನ್ನ ಹೊಸುಬಿ ಅರೆ ಮಾಸ್ತರ ಎಷ್ಟೊತ್ತಲ್ಲ ಅಧಿಕಾರಿ ಕೇಳಿ ಬ್ಲಾಕ್ ಇಡಬೇಕ. ಉತ್ತರ ಕರ್ನಾಟಕ ಇದಮ್ಮ ಹೆಂಗ್ ಬರ್ಬೇಕು? ಗಿಚ್ಚಿ ಗಾಡ ಬಿಡು.
ಕೊಡ್ಬೇಕ ಇನ್ಮ್ಯಾಗ ಒಟ್ಟ ಕುಡಿಬಾರ್ದು. ಹೋಗದ್ನೆ ಕಮಲು ಟಾಟಾ ನಾ ಏನು ಹೋಗಿ ಬರ್ತಾನೆ. ನಿನ್ನಂತ ಹೊಸ ಹೊಸ ಮಾಲುಗಳು ನನ್ನ ದಾರಿ ಕಾಯ್ತಿರ್ತಾರೆ. ಬಾಯ್ ಡಾರ್ಲಿಂಗ್. ಬಾಯ್ ಬಾಯ್ ಕರಿಯ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ. ಅಂಗಿ ಹೊರದಾಗ ಕುಳಿತೈತೆ ಅಲ್ರಿ. ನಾನು ನಮ್ಮ ಕಮಲಿ ಸಲುವಾಗಿ ಸಲುವಾಗಿ ಎಲ್ಲ ಆಗಬಾರ್ದು ಎಲ್ಲಾ ವಿಷಯನೂ ಹಾಕಿದ್ದೆ. ನಮ್ಮ ಹುಡುಗಿಗೆ ನಮ್ಮ ಲೈನಿಗೆ ಬರೋಳಗೆ ಏನ್ ಮಾಡ್ರು ಈ ವೇಷದಾಗ್ರಿ ಬರ್ದೈತೆ ನೋಡೋಣ. ನೋಡಿದೈತೆ ಹಾಲಕ್ಕಿ ನೋಡಿದೈತೆ. ಅವ್ವ ಬುಡುಬುಡಿಕೆಯರು ಈ ಕಡೆ ಬರಕಂತಾರ. ಬರ್ಲಿ ಬರ್ಲಿ ನನ್ ಹಣೆ ಮಾಡುವಾಗ ಏನೈತೆ ಅಂತ ಅದು ಕೇಳೇ ಬಿಡೋಣ. ಈ ಬುಡುಬುಡಿಕೆಯರ ಊರಾಗ ಹಕ್ಕಿ ಪಣ್ಣ ಏನು ಕಟ್ಟೈತೆ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ನನ್ನ ಮುಂದೆ ಒಂದು ಹುಡುಗಿ ಮನೆ ಇರ್ತೈತ್ರಿ, ಆಕಿ ಒಂದು ವರ ಸಿಗ್ತೈತಿ ಅಂತ ನೋಡ್ರಿ. ಇಲ್ಲಿ ನಾನು ಇದ್ದೀನಿ, ನನ್ನ ಮುಂದೆ ಹೆಂಗ್ ವರ ಸಿಗ್ತೈತಿ? ನಿನಗ ಸಿಗ್ತೈತಿ, ಅಷ್ಟು ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೋ. ಅದಕ್ಕೂ ಒಂದ್ ಟೈಮ್ ಬಂದೈತಿ. ಅದಕ್ಕಿಂತ ಮೊದ್ಲ ನೀನು ಒಂದು ಫಸ್ಟ್ ಕಾಂಟಕ್ ಬಂದೈತಿ, ಹುಡುಗಿ ಕಾಂಟಕ್ ಬಂದೈತಿ. ಅದು ಏನು ಮಾಡ್ಬೇಕು ಹೇಳ್ರಿ? ನಾ ಹೇಳ್ದಂಗ ಕೇಳ್ತಂದ್ರ ನಾ ಹೇಳ್ತೀನಿ. ಅಲ್ರಿ ನನ್ ಕಂಟಕ ಪರಿಹಾರ ಆಗುತ್ತಂದ್ರ ನಾ ಯಾಕೆ ಸುಮ್ಮಿರ್ಲಿ? ನೀವ್ ಹೇಳ್ದಂಗ ಕೇಳ್ತೀನಿ. ಪೂಚ್ರಿ ಹುಡುಗಿ ಇವತ್ತು ಸರಿಯಾಗಿ ರಾತ್ರಿ 2 ಗಂಟೆಗೆ ಎದ್ದ ಅಂಗಿ ಹೊಲದಾಗ ಬಂದಿ ಅಂದ್ರ ಅಲ್ಲೇ ನಿನ್ನ ಕಾಂಟಕ್ ಪರಿಹಾರ ಆಗ್ತದ ತಿಳ್ಕೊ. ಅಲ್ಲೇ ಇದ್ರ ಕರೋದ್ ಕ್ಯಾಟ್ ಏನ್ರ ಕೆಂತಿ ಮಾಡೋ ಯಾಕ ಅಲ್ಲೇ ಬರ್ಬೇಕು ಇಲ್ಲೇ ಹೇಳಿದ್ರ ಆಗುದಿಲ್ಲ? ಅದಕ್ಕೂ ನಮ್ಮ ಊರಾಗ 4 ಮಂದಿ ಹಿರಿಯರು ನೀತಿ ನಿಯಮನ ಮಾಡ್ಯಾರ ಹುಡುಗಿ. ಅದಕ್ಕೆ ಅಲ್ಲೇ ಹೋಗೋಣ. ಆಯ್ತಾರ ಹಂಗಾದ್ರೆ ಅಲ್ಲಿ ಹೋಗೋಣ ಬರ್ರಿ. ಮಧ್ಯಾಹ್ನ ಸಾಕಾಗಿ ಹೋಯ್ತು ನೋಡಿ. ನಮ್ಮ ಮಗಳು ಹುಡುಕ್ಯಾಡಿ ಗೆಳತ್ಯಾರ ಮನೆಗೆ ಹೋಗಿ ಬರ್ತಾನೆ ಅಂತ ಹೇಳಿ ಒಂದು ಮುಂಜಾನೆ ಅದೇನ ಒಂದು ಶೇಖನ್ ಜೋಡಿ ಹೋಗ್ಯಾಳ, ಪಟ್ಟಣ ಜೋಡಿ ಹೋಗ್ಯಾಳ, ಡ್ರೈವರ್ ಜೋಡಿ ಹೋಗ್ಯಾಳ, ನೀಡಿ ಪೆಟ್ರೋಲ್ ಜೋಡಿ ಹೋಗ್ಯಾಳ. ಒಂದು ಗೊತ್ತಾಗಲ್ರಿ ಇವ್ ನೋಡ ಯಾಕಯ್ಯಪ್ಪ ನೀನು ಬಂಗಾರ ಅಂತ ಮಗಳಿಗೆ ಹಂದಿ ಅಂತ್ಯ? ನೀನು ನೀನು ನಿನ್ನವನ ನೀನು ಹಂದಿ ನಿನ್ನವನ. ಯಾಕಯ್ಯಪ್ಪ ಹೊಟ್ಟೆ ಕಸರ ಮಾಡಕತ್ತಿದ್ದಿ? ನಾ ಮುಸ್ತಿಂತಾಗ ಯಾಕೆ ಕಸರ ಮಾಡ್ತೀನಿ ನೋಡಪ್ಪ. ನಾ ಇದ್ದ ಆದಾಗ ಹೊಂಟಿದ್ಯಾ ಅಷ್ಟಾಗ ಈ ಬುಡುಬುಡಿಕ್ಯಾರ ಬಂದು ಬಿಟ್ರು ಮಾತಾಡ್ಕೊಂತ ನಿಂತಿದ್ದೆ. ಬುಡುಬುಡಿಕೆ ಬಾರಿಸಿದ್ರು ನನ್ನ ವರ್ಚಸ್ಸೆ ನನ್ನ ಡಿಮ್ಯಾಂಡ್ ಅಂತದ್ರಾಗ ಇವ್ನ ಜೋಡಿ ನಿಂತ ನೀವು ಯಾವುದೇ ಬುಡುಬುಡಿಕೆ ಹಳಿ ಕಟ್ಟಕ್ಕೆ ಸುಮ್ಮನೆ ನಾನ್ರಿ ಈ ಊರಿಗೆ ಹತ್ತಿ ಬಣ ಕಟ್ಲಾಕ್ ಬಂದಿರೋ ಬುಡುಬುಡಿಕೆ ಅದನ್ರಿ ಕಾಲ ಹೌದನೇ ಕೌದೆ ಹುಟ್ಟಿದ ಪುಣ್ಯ ಅಂತವನ ಬಾರಿಸ್ಲಕ್ಕ ಬಂದೀನಿ ಬುಡುಬುಡಿಕೆ. ಯಾಕಯ್ಯಪ್ಪ ಮಾಪೂರವ್ರಿಗೆ ಯಾಕೆ ಬೈಯಾಗತ್ತಿದ್ದಿ? ಅವ್ರೇನು ಮಾಡ್ಯಾರ? ಇಬ್ರು ಕೊಡ್ತಿ ಕೊಟ್ಟಿಗೆ ಹೋದ್ರಿ ಬಾರ್ದಾಗ ನೈಟಿ ಕುಡಿದು ಬರೀ ಮುಂದೆ ಕುಟುಂಬ ಕಾಲ್ಬಿಡ್ರಿ. ಅದೇನು ನಾವು ಬುಡುಬುಡಿಕೆ ಆಡ್ಲಿ ಹೋದ ಅದ್ದಾಳ ಪದ್ಯ ನನ್ನ ಬಾದ್ಯ ಇವ ನನಗೆ ಮಾಡೇನ್ ನಾ ಏನ್ರಿ
ಯಪ್ಪ ತಿಪ್ಪನ ಕಾಡ ತಪ್ಪಲ ಈ ಬುಡುಬುಡಿ ಹೊರಗೆ ನಡಿ ಹೋಗೋಣ. ಏನ್ ತಗಡಿ ಅಂದ್ರೆ ಏನ್ ಮಾಡ್ತಾರೆ ಏ ನಿಮ್ಮ ಅವನು ಮಾಸಡಿ ಒಂದು ಗುದ್ದೆ ಅಂದ್ರೆ ಮಗನ ಸೋಮರು ನೆಲಕ್ಕೆ ಬಿದ್ದಿತ್ತು ಅದು ಏನು ನೋಡ್ರಿ ಏನು ಗುಸಗುಸು ಮಾತಾಡಕತ್ತೀರಿ ನೀವು ಬಾಯ ಛತ್ರಿ ಅಂದ್ರೆ ನಿನ್ನ ಛತ್ರಿ ಪಾಸಾಗಿ ಅವ್ನು ಬೆಳೆದಿತ್ತು ನನ್ನ ಬಾಯಿ ಸಾಣದೈತೆ ಅವನ ದೊಡ್ಡದೈತೆ ಅಲ್ಲೇ ಅವನ ಇಬ್ಬರು ಅಲ್ಲ ಹಚ್ಮಾರಿ ಬರ್ಕೊಂಡಿದ್ರಾಗ ಯಪ್ಪ ನಿನ್ನ ತುದಿ ಇಟ್ಟ ಐತಿ ಹ್ಯಾಂಗ ಅನ್ಸ್ಕೋ ಮಾವ ಹಂಗಂದ್ರೆ ನಾನು ಹೋಗಿ ಬರ್ಲ ಹೋಗೋದ್ರಾಗ ಒಂದು ಬೆಳ್ಳ ಏ ಬ್ಯಾಡ ಯಪ್ಪ ನಮ್ಮ ಅಪ್ಪ ನಿಮ್ಮ ಅಪ್ಪನ ಹೊಟ್ಟೆ ಕಡ್ದ ಜಾಡಸಂಗ ಹೋಗಿ ಒಂದ ಮತ್ತೆ ಯಾಕಡ ಜಾಡ್ಸೋ ಅವನ ಮಗಳತಿ ಬಹುದಿವಸ ಓಡಾಟ ಬಂದಾಗಿತ್ತು ಸಣ್ಣ ದಿವಸ ಹೊಸ ನೋಡು ಮಾವದ ಚಾನ್ಸ ಮಾಡೋದಿಲ್ಲ ಮನಸ ಮಾಡೋದಿಲ್ಲ ಮನಸ ನೋಡಿಯಪ್ಪ ಹೋಗು ನೀವು ತಿಕ್ಕೋಡಿ ಹೋರಿ ಅಂತ ನಾನು 50 ರೂಪಾಯಿ ಕೊಡ್ತೀನಿ ಬಸ್ ಚಾರ್ಜ್ ಅಷ್ಟೇ ನೀರು ಬಸ್ ಚಾರ್ಜ್ ಇವತ್ತು ಏಕೋ ಏನೋ ಗೊತ್ತಿಲ್ಲ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಇವತ್ತು ನನ್ನ ಕೈಯಿಂದ ಏನಾದರೂ ಆಗಲೇಬೇಕು. ಲೇತಿಪ್ಪ ಆ ಶಿವಪ್ಪನ ಹೆಂಡತಿ ಪಾರ್ವತಿ ಎಲ್ಲಿ ಸಿಗ್ತಾಳು? ಗೌಡ್ರ ಇದೇ ಸಮಯ ನೀವು ಬಾರಿ ನೆಪ್ಪಾಡ್ರಿ ಗೌಡ್ರ ಈ ಸದ್ದ ಇಲ್ಲೇ ಹಣಗೊಂಡ ಗುಡಿ ಮುಂದೆ ಹಾಲು ಕಾಲ ಮಟ್ಟಿಗೆ ಹೋಗ್ತಾಡ್ರಿ ಆಕಿ ಬರುದ್ರಲ್ಲ ನೀವು ಕೆಲಸ ಮುಗಿಸೇ ಬಿಡ್ಬೇಕು ನೋಡ್ರಿ ಅಟ್ರಾಗ ಒಂದು ಗುಡಿಯಿಂದ ಹೋಗ್ಬಿಡ್ತಾನೆ ಬನ್ರಿ ಗೌಡ್ರ ಹೊರಡುತ್ತಿಪ್ಪ ಹೊರಡು. ತಂಪಾದ ಗಾಳಿಯಲ್ಲಿ ಇಂಪಾದ ವಾತಾವರಣದಲ್ಲಿ ಏನಾದರೂ ಆ ಹಕ್ಕಿ ನನ್ನ ಕೈಗೆ ಸಿಕ್ಕರೆ
ಇವತ್ತು ನಾ ಉಂಡೇ ಬಿಡುವೆಯ. ಆಕಿ ಸುಖ ಉಣ್ತಿರೋ ಏನಕ್ಕೆ ಆಕಿ ಕೈಲಿ ಚಪ್ಪಲ್ ಏಟ ಉಣ್ತಿರೋ ಬಿಟ್ಟಿದ್ರಿ ಸ್ವಾಂಡ್ಯಾರ ಹೊಡ್ಸ್ಕೊಂಡ್ ಬರ್ಬೇಡ್ರ ಅದೆಲ್ಲ ಮುಗಿಸ್ಕೊಂಡು ಬರ್ತಂದು. ಇಂದು ಈ ವರ್ಷಗಳ ಕಾಮದ ಜೋಲಿಯನ್ನು ನಂದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ಏನಾದರೂ ಆ ಪಾರ್ವತಿ ನನ್ನ ಕೈಗೆ ಸಿಕ್ಕರೆ ಅವಳ ಶೀಲಹರಣ ಮಾಡದೆ ಬಿಡಲಾರೆ. ಓಹೋ, ಅಂದ ಹಾಗೆ ಹಾಕಿ ಇತ್ತ ಕಡೆ ಬರ್ತಾ ಇದೆ. ಬರಲಿ ಬರಲಿ. ನಾಗರ ಹಾವಿನಂತೆ ಹೋಗುವ ಹೆಣ್ಣೆ, ಸ್ವಲ್ಪ ನಿಲ್ಲಬಾರದೆ. ನಾನು ಯಾರು? ನಾನು ಸುತ್ತ ದೂರದೆ ವರದೇಗೌಡ ಅಂತ ನಿನಗೆ ಗೊತ್ತಿಲ್ಲವೇ? ನೀವು ಯಾರಾದ್ರೆ ನನಗೆ ನಾಗಬೇಕು, ದೇವರಿಗೆ ಹೋಗ್ಬೇಕು, ಮೊದಲು ದಾರಿ ಬಿಡಿ. ದೇವರು ಎಲ್ಲಿ ತಂದೆ ನಿನ್ನ ಕಲ್ಲವರು? ಸುತ್ತ ಹತ್ತೂರಿನ ಜನ ನಾನೇ ದೇವರೆಂದು ಪೂಜೆ ಮಾಡುವಾಗ ಎಲ್ಲಿ ತಂದೆ ನಿನ್ನ ಕಲ್ಲು ದೇವರು? ನೋಡಿ, ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ಈ ರೀತಿ ಪರಸ್ಪರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಏ ಹುಚ್ಚು ಹೆಣ್ಣೆ, ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚುವಾಗ ಮನ ಬಿಚ್ಚಿ ಮಾತನಾಡದ ಹಾಗೆ ಹೋಗಲೇನ ಅರಗಿದೆ. ನೋಡು, ನಿನಗೆ ಹಿಂದೆ ಹೇಳಿದಾಗೆ ಮತ್ತೆ ಹೇಳ್ತಾ ಇದ್ದೇನೆ, ಪರಸ್ತ್ರೀಯರ ಬಗ್ಗೆ ಈ ರೀತಿ ಮಾತನಾಡಿದ್ರೆ ಒಂದೊಂದು ದಿನ ನಿಮಗೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ನೋಡು, ದಾರಿ ಬಿಡು. ಮತ್ತೆ ಮತ್ತೆ ದಾರಿ ಬಿಡುವಂತ ಏಕನೇರ ಗೊತ್ತೆ. ಹೆಚ್ಚಿನಲ್ಲಿ ತೆಗೆದುಕೋ ಈ ಮುಡಿಗೆ ಹೂವನ್ನ, ಮುಡಿಗೆ ಮುಡಿದುಕೊಂಡು ಸಂತೋಷ ತಪ್ಪಿ ಅಪ್ಪಿ ಮುದ್ದಾಡುವರೆ. ಹುಚ್ಚ, ಊಟ. ನೀನು ಕೊಟ್ಟ ಹೂವನ್ನು ಮುಡಿದುಕೊಂಡು ನಿನ್ನ ಮನದಾಸೆ ಈಡೇರಿಸಲು ನಾನೇ ನಿನ್ನ ಕಟ್ಟಿಕೊಂಡ ಹೆಂಡತಿಯ? ಕಂಡ ಹೆಣ್ಣೆತ್ತ ಕಾಮದಾಸೆ ತೀರಿಸಿಕೊಳ್ಳುತ್ತಿರುವಲ್ಲ, ನಿನಗೆ ಜನ್ಮ ನೀಡಿದವಳು ಅದೆಂತ ಪಾಪಿಷ್ಟ ಹೆಣ್ಣ? ನನ್ನ ತಾಯಿಯ ಬಗ್ಗೆ ಮಾತಾಡುವೆ. ಸುತ್ತ ಹತ್ತೂರಿನ ವರದೇಗೌಡನ ತಾಯಿಯ ಬಗ್ಗೆ ಮಾತಾಡುವ ಚಾರಣಿ. ಇವತ್ತು ಏನೇ ಆಗಲಿ ನಿನ್ನನ್ನು ಅನುಭವಿಸ ಬಿಡಲಾರೆ. ಬಾರೆ ನನ್ನನ್ನು ನಿಮ್ಮ ತಂಗಿ ಅಂತ ನೀನು ಬಿಟ್ಟು ಬಿಡು. ಇಲ್ಲಿವರೆಗೂ ನಾನು ಧರ್ಮದಿಂದ ನಡೆದು ಬಂದಿದ್ದೇನೆ. ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡು. ತಂಗಿ ಎಲ್ಲರೊಂದಿಗೆ ಗಂಡ ತಂಗಿಯಾಗಿ ನಟಿಸಿ ಯಾರು ಇಲ್ಲದ ಕಾಮ ತಿರುಚುವ ಮುಚ್ಚ ಬಾಯಿ, ಈಚ. ನೀನು ತಿಳಿದುಕೊಂಡ ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಅಲ್ಲ. ಅದು ನಿನ್ನ ಭ್ರಮೆ. ನೀನು ಇದೇ ರೀತಿ ಮಾತನಾಡಿದರೆ ನನ್ನ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬರಬೇಕಾದರೆ ಎಚ್ಚರ. ಹುಚ್ಚು ಹೆಣ್ಣೆ, ಸುಮ್ಮನೆ ಹಠ ಮಾಡಿ ನಿನ್ನ ಪ್ರಾಣ ಕಳ್ಕೊಳ್ಳ. ಸುಮ್ಮನೆ ಬಾರೆ ಕಾಮರಸಿನ. ಹೋದರೂ ಪರವಾಗಿಲ್ಲ, ಪ್ರಾಣ ಹೋದರೂ ಪರವಾಗಿಲ್ಲ, ಮಾನ ಮಾತ್ರ ಬಿಡುವುದಿಲ್ಲ ಈ ಪಾರ್ವತಿ. ನೋಡು, ನೀನು ಅದನ್ನೆಲ್ಲ ಮೀರಿ ನನ್ನನ್ನು ಮುಟ್ಟಲು ಬಂದರೆ ನೆರೆ ಹೊರೆಯನ್ನು
ಮೊದಲ ನರ ಹರಿವರೆಗೂ ಕೂಗು. ಯಾರು ಬರುವುದಿಲ್ಲ ಈ ತಟ್ಟಡಿಯಲ್ಲಿ. ಒಂದು ವೇಳೆ ಯಾವನಾದರೂ ಬಂದರೆ ಕ್ಷಣ ಕ್ಷಣದಲ್ಲಿ ಕಳಿಸಿಬಿಡುವೆ ನನ್ನ ಯಮಲೋಕಕ್ಕೆ. ಮುಗೀತು ಈ ನಿನ್ನ ಶ್ರೀಲೋಕದ ಬಾರಿ. ಅಳು ಎಣ್ಣೆ ಅಳು. ಈ ನಿನ್ನ ಅಳು ಕೇಳಿ ತಟ್ಟಡಿಯಲ್ಲಿ ಯಾರು ಬರುವುದಿಲ್ಲ. ಈ ಭೂಮಿಯ ಮೇಲೆ ನಾನು ಹೇಗೆ ಬದುಕಲಿ? ದೇವರು ನನ್ನ ಗಂಡನಿಗೆ ಮೋಸ ಮಾಡಿ ನಾನು ಹೇಗೆ ಬದುಕಲಿ? ಕೆಟ್ಟ ಶರೀರವನ್ನು ಅವರಿಗೆ ಹೇಗೆ ಒಪ್ಪಿಸಲಿ? ಬಡತನದ ಮನಿ ಒಳಗ ಈ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಈ ಉದಯದಲ್ಲಿ ಅನುಸೂರ್ಯ ಸೀತೆಯಷ್ಟೇ ಪವಿತ್ರವಾದ ಈ ಭೂಮಿಯಲ್ಲಿ ನಾನು ಬದುಕಬಾರದು. ನನ್ನ ಗಂಡನಿಗೆ ಮೋಸ ಮಾಡಿ ಈ ನನ್ನ ಕೆಟ್ಟ ಶರೀರವನ್ನು ನಾನು ಹೇಗೆ ಅರ್ಪಿಸಲಿ? ನಾನು ಹೇಗೆ ಅರ್ಪಿಸಲಿ? ಇಲ್ಲ, ನಾನು ಈ ಭೂಮಿ ಮೇಲೆ ಬದುಕಬಾರದು. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ.
ಇದರ ಹಿಂದಿನ ಸಂಪೂರ್ಣವಾಗಿ ತಿಳಿಸಬೇಕಾಗಿತ್ತು. ಅತ್ತಿಗೆ ಸಂಪೂರ್ಣವಾಗಿ ತಿಳಿಸಬೇಕಾಗಿತ್ತು. ಸತ್ಯವನ್ನು ತಿಳಿದು ಹಿಂಸೆ ಮಾಡುತ್ತಿರುವ ಆ ವರದೇಗೌಡನನ್ನು ದರದರಿಯಲ್ಲಿ ತಂದು ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಲ್ಲಿ ಅವನ ರುಂಡ ತಂದು ನಮ್ಮೂರಿನಲ್ಲಿ ಮಾಡಲಿ ಕಟ್ಟಿ ಆ ರುಂಡಕ್ಕೆ ಕೋಟ್ಯಾಳೂರ ಮುತ್ತೈದರು ನಕ್ಕುವದರ ನಾನತ್ತನಿದ್ದರೆ ನನ್ನ ಹೆಸರು ಭಕ್ತಿನೇ ಅಲ್ಲ. ಅತ್ತಿಗೆ ಅತ್ತಿಗೆ ಹೇಳಮ್ಮ, ಎದ್ದು ಮಾತನಾಡಮ್ಮ. ಅತ್ತಿಗೆ ದೇವ ಮುಕ್ತೇಶ ಎಂತ ದುರ್ಗತಿಗೆ ಸಮಯ ತಂದು ಬಾಯಿ ಬಡವರು ಬಾಯಿ ಮೈದುನನ್ನು ಮಾತಾಡ್ತಿರಲ್ಲ ಅತ್ತಿಗೆ. ಅತ್ತಿಗೆ ಎದ್ದು ಮಾತನಾಡುತ್ತಾರೆ. ಎದ್ದು ಭೂಮಿ ಎಂದು ಜನನಾಗಲು ಗೊತ್ತಿಲ್ಲ ಕಾಯಿ ಎಂದು ತನ್ನ ಮಗುವಾಗಲು ಗೊತ್ತಿಲ್ಲ. ಯಾರನ್ನು ಸರ್ ಇನ್ಯಾರನ್ನೇ ನಿನ್ನೆನೆ ಅರೆಸ್ಟ್. ಯಾವ ಕಾರಣಕ್ಕಾಗಿ ಸರ್? ಮುಂದೆ ಶವವನ್ನು ಇಟ್ಟುಕೊಂಡು ಕಾರಣ ಕೇಳ್ತಿರುವಲ್ಲ ಅವಿವೇಕಿ. ಅಯ್ಯೋ ಇದೆ ನನ್ನ ಅತ್ತಿಗೆಯನ್ನು ಕೊಲೆ ಮಾಡುವುದು ಯಾವ ನ್ಯಾಯ ಸರ್? ಯಾವ ನ್ಯಾಯ? ಹರಿದ ತಾಯಿಯನ್ನು ಮಗ ಕೊಲೆ ಮಾಡುವುದು ಯಾವ ನ್ಯಾಯ ಸರ್? ಯಾವ ನ್ಯಾಯ? ನಿಜವಾಗಲೂ ಅತ್ತಿಗೆ ಕೊಲೆ ಮಾಡಿಲ್ಲ ಸರ್, ಮಾಡಿಲ್ಲ. ಅತ್ತಿಗೆ ಮುಚ್ಚುಬಾಯಿ ಮೂರ್ಖ, ನಿನ್ನ ನ್ಯಾಯ ಅನ್ಯಾಯವನ್ನು ಕಳೆದು ಬಂದಿಲ್ಲ ಈ ವಿಜಯ್. ಸುಮ್ಮನೆ ನನ್ನ ಜೊತೆ ಬಂದರೆ ಸರಿ, ಇಲ್ಲದಿದ್ದರೆ ಅದು ಕರ್ಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಮಾಮ, ಏನು ನಿನ್ನ ಪರಿಸ್ಥಿತಿ? ಇದಕ್ಕೆಲ್ಲ ಕಾರಣ ನೀನೇ ತಾನೇ? ಶ್ರೀಧರ, ಇದಕ್ಕೆಲ್ಲ ಕಾರಣವಲ್ಲಪ್ಪ. ಅಳಿಯ ಮಾವ ಇರಬಹುದು, ಆದರೆ ಈಗಲ್ಲ, ಡ್ಯೂಟಿ ಮುಗಿದ ನಂತರ. ಈಗ ನೀ ನನ್ನ ಪಾಲಿಗೆ ಆರೋಪಿ. ಇದೇನಪ್ಪ ನಮ್ಮ ಮಡಿಯಪ್ಪ? ಮೊದಲು ಅಲ್ಲಿ ನೋಡು ನಿನ್ನ ಹೆಂಡತಿಯ ಪರಿಸ್ಥಿತಿ. ವಿಜಯ್, ಬೇರೆಯವರನ್ನ ಕರೆದುಕೊಂಡು ಬಾ. ಆಯ್ತು ಸರ್. ಅಣ್ಣ, ಅತ್ತಿಗೆ, ಅಣ್ಣ, ನನ್ನ ಮಾತನ್ನು ನಂಬೋಣ. ತಾಯಿಗಿಂತ ಮಿಗಿದಾಗಿರುವ ಈ ನನ್ನ ಅತ್ತಿಗೆ ಕೊಲೆನ ಮಾಡಿಲ್ಲ ಅಣ್ಣ, ಮಾಡಿಲ್ಲ. ಅತ್ತಿಗೆ, ಅಣ್ಣ, ನನ್ನ ಮಾತನ್ನು ನಂಬೋಣ. ತಾಯಿಗಿಂತ ಮಿಗಿದಾಗಿರುವ ಈ ನನ್ನ ಅತ್ತಿಗೆ ಕೊಲೆನ ಮಾಡಿಲ್ಲ. ಮಾಡಿಲ್ಲ. ವಿಜಯ್, ಬೇರೆಯವರನ್ನ ಕರೆದುಕೊಂಡು ಬಾ. ಆಯ್ತು ಸರ್. ಅಣ್ಣ, ಅತ್ತಿಗೆ, ಅಣ್ಣ, ನನ್ನ ಮಾತನ್ನು ನಂಬೋಣ. ತಾಯಿಗಿಂತ ಮಿಗಿದಾಗಿರುವ ಈ ನನ್ನ ಅತ್ತಿಗೆ ಕೊಲೆನ ಮಾಡಿಲ್ಲ ಅಣ್ಣ, ಮಾಡಿಲ್ಲ.
ನಂಬಣ. ನನ್ನ ಅತ್ತಿಗೆ ಕೊಲ್ಲುವಂತ ಕಡುಕನಲ್ಲ ನಾನಲ್ಲ ಅಣ್ಣ. ತಾಯಿಗಿಂತ ಮಿಗಿಲಾಗಿರುವ ಈ ನನ್ನ ಅತ್ತಿಗೆ ಕೊಲೆ ನಾ ಮಾಡಿಲ್ಲ, ನಾನಾ ಮಾಡಿಲ್ಲ. ಇದು ನಿನ್ನ ಪಾದದ ಸಾಕ್ಷ್ಯ. ಸರಿ ಆಚೆ ಕಟುಕ ಮುಟ್ಟು ವೇಳಾಗಿನ ಹೊರದು ಕೈಗಳಿಂದ ತಾಯಿ ಅಂತಿರುವ ನಿನ್ನ ಅತ್ತಿಯನ್ನು ಕೊಂದು ಬಿಟ್ಟಿಯ. ನಿನಗೆ ನಾಚಿಕೆ ಬರಲಿಲ್ಲವೇ? ಹೊರಟು ಹೋಗುವ ಮಗನೇ, ಇಲ್ಲಿಂದ ಮೊದಲು ಹೊರಟು. ಎಲ್ಲಿದೆ ಅನ್ಯಾಯ, ಎಲ್ಲಿದೆ ಎಲ್ಲಿದೆ ನ್ಯಾಯ ಅನ್ನ, ಎಲ್ಲಿದೆ ಪಾರ್ವತಿ, ನೀನೇನು ತಪ್ಪು ಮಾಡಿದೆ ಅಂತ ನಿನ್ನಂತ ನನ್ನ ದೇವರು ಇಂಥ ಶಿಕ್ಷಣ ತಂದೊಡ್ದಪ್ಪ ತಂದೆ. ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಈಗೇನಿದ್ದಾರೆ ಮಾಡಿದ ತಂದು ದೇವರು ನಮ್ಮಂತ ಬಡವರಿಗೆ ಈ ರೀತಿ ಅನ್ಯಾಯ ಮಾಡಿದ ತಂದೆ. ಪಾರ್ವತಿ ಯಾರು ತಂದು ದೇವರು ಎಲ್ಲಿದ್ದಾನೆ ಎಂದು ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ ಕಲ್ ಮೇಲ ಕಲ್ಲಿಟ್ಟ ಜಜ್ಜಿದ ಗೆಳತಿ ನಿಂತಾಗ ಒಂದು ಮನುಷ್ಯ ಇದೇನು ಕಟ್ಟಿಕೊಂಡು ಕುಂತಿದ್ದು ನಿನ್ನ ಬಿಟ್ಟು ದೊಡ್ಡ ದೊಡ್ಡ ಕಲಿತ, ದೊಡ್ಡ ದೊಡ್ಡ ಕಲಿತ. ಕಲ್ ಮೇಲ ಕಲ್ಲಿಟ್ಟ ಜಜ್ಜಿದ ಗೆಳತಿ ನಿಂತಾಗ ಒಂದು ಮನುಷ್ಯ ಇದೇನು ಕಟ್ಟಿಕೊಂಡು ಕುಂತಿದ್ದು ನಿನ್ನ ಬಿಟ್ಟು ದೊಡ್ಡ ದೊಡ್ಡ ಕಲಿತ, ದೊಡ್ಡ ದೊಡ್ಡ ಕಲಿತ. ನೋಡ್ರಿ, ನಾ ಹಿಚ್ಕಾಕ ಹೊಡ್ಯಾಕ ಹಾಕಾಕ ಬಹಳ ಫೇಮಸ್ ಅದ್ರಿ. ನಿಮ್ಮ ಏನಾರ ಹಿಚ್ಕು ಹೊಡಿಯು ಹಾಕಿದ್ರೆ ಹೇಳ್ರಿ, ಮತ್ತ ನಿಮಗೆ ಫಿಕ್ಸ್ ಆಗಿ ಹೊಡಿತಾನ. ಯಾರು ಪಾಟ್ಯಾಳ ಊರ ಮಾಲಕರ ಕಾಣವಾರ ನೋಡು, ಮತ್ತ ನಿಮ್ಮ ಏನಾರ ಇದ್ರೆ ಹೇಳ್ರಿ, ನಿಮ್ಗ ಫಿಕ್ಸ್ ಆಗಿ ಹೊಡಿತಾನ. Bye.
ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಜೀವ ಬಿಡ್ತೇನ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಹುಡುಗಿ ಜೀವ ಬಿಡ್ತೇನ. ಎಲ್ಲಂದರ ಮೈ ಮುಟ್ಟಂತೆ, ಎಲ್ಲಂದರ ಬದುಕು ಗೆಲ್ಲಂತೆ. ಎಲ್ಲಂದರ ಮೈ ಮುಟ್ಟಂತೆ, ಎಲ್ಲಂದರ ಬದುಕು ಗೆಲ್ಲಂತೆ. ಹಳೆ ಮಾಡಿರೋ ನನ್ನ ಈ ಪ್ರೀತಿ, ಹಾಯ್ ಬಾಯ್ ಹುಡುಗ ಹಾಯ್ ಅಂದಾನ ಅವನ ಮುಂದ ಮಾತಾಡ್ತಾನ ಬಾರಿ ಐದು ಬೀಗ ಕವಲ ಆಸೆ ಕೆಲಸ ಪಟ್ಟ ನೋಡ್ತಾನ ಎಲ್ಲರ ಮಾಡಿ ಬಿಡೋದು ಈಗ ನೀನೆ ಎಲ್ಲ ನೀನೆ ಮಾತು ನೀನೆ ಮಾತೆಲ್ಲ ನೀನೆ ಹಾಕೊಂಡ ಬರ್ತಾಳು ಹುಡುಗಿ ಕೆಂಪನ ಗೌನ. ಯಾಕೇನು ಗೊತ್ತಿಲ್ಲ ನನಗ ಹುಡುಗಿ ಮಾತಾಡಿರೋಣ. ಯಾಕೇನು ಗೊತ್ತಿಲ್ಲ ನನಗ ಹುಡುಗಿ ಮಾತಾಡಿರೋಣ. ಕಣ್ಣ ಹೊಡೆದಾಗ ಹುಡುಗಿ ಕಣ್ಣ ಹೊಡೆದಾಗ ಗುಂಡ ಹಿಡ್ಸ್ಯಾನ ಹುಡುಗ ಗುಂಡ ಹಿಡ್ಸ್ಯಾನ ಗುಂಡ ಹಿಡ್ಸ್ಯಾನ ಹುಡುಗ ಗುಂಡ ಹಿಡ್ಸ್ಯಾನ ಹುಡುಗ ಕೈಯ ಕೆಡ್ಸ್ಯಾನ ಗುಂಡ ಹಿಡ್ಸ್ಯಾನ ಹುಡುಗ ಕೈಯ ಕೆಡ್ಸ್ಯಾನ ಒಜ್ಜ ಹಿಡ್ಸ್ಯಾನ ಡ್ರೈವರ್ ಸಾಬ್ ಹಂಗ ರೋಡ್ ಮ್ಯಾಗ ನಿಂತಾರ ನಿಂತರ ನಿಂತಿ ಬೆಟ್ರ ಒಟ್ಟ ನಮ್ಮ ಮಕ್ಕಳನ್ನ ಈಗ ಯಾವ್ದಾರ ಒಂದು ಡ್ರೈವರ್ ಹಿಡ್ಕೊಂಡು ಬಾ ಅಂದಾನ ಒಟ್ಟು ಹಿಡ್ಕೊಂಡು ಹೋದ್ರಾತ ಏನ್ರಿ ಡ್ರೈವರ್ ಸಾಹೇಬ್ರ ನೀವು ಏನಾರೆ ಹೆಚ್ಚಿಕೋದು ಹೊಡಿದು ಇದ್ರ ಹೇಳಿ ಮತ್ತೆ ನಿಮ್ಗೆ ಫಿಕ್ಸ್ ಆಗಿ ಹೊಡಿತೀನಿ. ಓಹೋ ನೀನಾ ಕಲ್ಯ ಯಾಕ ದೋಸ್ತ ಹೆಂಗಾರ ಮಾತಾಡಕತ್ತಿಲ್ಲ ಯಾಕ ಕಳ್ಕೊಂಡ ಕಳಿಸ್ತೆ ನಿನ್ನ ಕಾಕಿ ಡ್ರೆಸ್ ಮೊದಲ ನೀವು ಏನಾರ ಹೆಚ್ಚಿಕೋದು ಹೊಡಿಯೋದು ಹಾಕೋದು ತೆಗಿಯೋದು ಫಿಕ್ಸ್ ಆಗಿ ನಿಮ್ಗೆ ಹೊಡಿತಾನೆ. ಏ ನೆಟ್ಟಗ ಮಾತಾಡ ದೋಸ್ತ ಏನು ಫಿಕ್ಸ್ ಆಗಿ ಹೊಡೆದು ಅಷ್ಟು ಗೊತ್ತಿಲ್ಲ ನಾ ಹೊಡಿಯೋದು ಹಾಕೋದು ಅಂದ್ರ ಇಲ್ಲ ಎಷ್ಟು ದಿನಾನ ನಮ್ಮ ಕೋರಿ ರಾಜು ಅಣ್ಣನ ಗಾಡಿ ಮ್ಯಾಲ ಡ್ರೈವರ್ಕಿ ಮಾಡ್ತಿದ್ನೆ. ಹೌದು ಅದರ ಮೊದಲ ಸಾದಾ ಟೇರಿ ಗಾಡಿ ಅದು ಹಾಕೋದು ತೆಗಿಯೋದು ಎಲ್ಲ ಬಹಳ ಗೊತ್ತಿತ್ತಾದ. ಅದಕ್ಕೆ ಈಗ ಎಲ್ಲ ಬಿಟ್ಟು ನಮ್ಮ ರಾಮತಿತ್ತ ರಮೇಶ್ ಅಣ್ಣ ಲಾರಿ ಮ್ಯಾಗ ಡ್ರೈವರ್ಕಿ ಕೆಲಸ ಮಾಡತ್ತನ. ಹೊಡಿಯುದಂದ್ರ ಗಾಡಿ ಹೊಡಿದ, ಹಾಕುದಂದ್ರ ಗೇರ್ ಹಾಕುದ, ಒತ್ತುದಂದ್ರ ಅದ ಗುಂಡನ ಮೆತ್ತ ಅಂದಿರ್ತತ್ಲ ಹಾರ್ನ ಮತ್ತ ನೀನು ಏನಾರ ಇದ್ರೆ ಹೇಳು ಮತ್ತೆ ಫಿಕ್ಸ್ ಆಗಿ ಹೊಡಿತೀನಿ ನಾನು ಅದ್ರ ಹೇಳಕತ್ತೀನಿ ಮತ್ತೆ ನಮ್ದೊಂದು ಐತಿ ಹೊಡೆದು ಬರ್ತೇನೆ ಮತ್ತೆ ಹೊಡ್ಯಾಕಂತ ಕೇಳಿದೆ ಗಾಡಿನ ಮತ್ತೆ ಇಟ್ಟೋತನ ನಾ ಎದಕ್ಕೆ ಹೇಳತ್ತೀನಿ ಮತ್ತೆ ಹೊಡಿಬೇಕಂತ ಬರತ್ತೀನು ಲೇಟ್ ಅಲ್ಲಿ 8 ತಿಂಗಳ ನನ್ನ ಕೈಯಾಗ ನೀನು ಗಾಡಿ ಕೊಟ್ಟು ನೋಡ 9ನೇ ತಿಂಗಳಿಗೆ ಕೊಡ್ತೀನಿ ನಾನು ನಿನಗೆ ಎತ್ತೆ. ಏನದು 9 ತಿಂಗಳಂತಲೇ ಕೊಡೋದು ಕೈಯಾಗ ಗಾಡಿ ದುಡ್ಡು ಹೆಂಗಂದ ನಾ ಬೆರಳ ತಿಳ್ಕೊಂಡ್ಬಿಟ್ಟಿದ್ದೆ ಹೋಗ್ಲಿ ಬಿಡು ದೋಸ್ತ ಇವತ್ತು ನಮ್ಮ ಅಪ್ಪ ಹೇಳಿ ನನ್ನ ಗಾಡಿ ಹೊಡ್ಯಾಕ ನೀನ ಫಿಕ್ಸ್ ಅಂತ ಹೇಳಿಬಿಡ್ತೀನಿ ನೋಡು ನಿಮ್ಮ ಅಪ್ಪ ಏನ್ ಮನ್ ಹೇಳ್ತಿ ಮೊದಲ ನಾನು ನಿನ್ನ ಗಾಡಿ ಮ್ಯಾಗ ಇಟ್ಕೊಂಡು ನೋಡ ಆಮೇಲೆ ನನ್ನ ರಿಸಲ್ಟ್ ಕೇಳ ನೋಡು ನೀನಂತೂ ನನ್ನ ಗಾಡಿ ಹೊಡ್ಯಾಕಂತೂ ಹೆಂಗಾದ್ರೂ ಪರಿಚಯ ಇದ್ದವ ಸಿಕ್ಕು ನನಗಂತೂ ಬಹಳ ಖುಷಿ ಆಗತ್ತೈತಿ ನೋಡು ಹಂಗಾದ್ರೆ ನಾ ಇನ್ನು ಹೋಗಿ ಬರ್ಲೆ ರೂಪನ್ಯಾಗ ಒಂದು ಕಟಿಲ ಮಸ್ತರ ಮತ್ತೆ ಕಟ್ಟಿ Chutama
ಹರಿದ ಸಣ್ಣ ನಿನ್ನ ನೋಡಿ ಹುಡುಗಿ ಕ್ವಾಟಲ ಹುಡುಗರು ಕುಂತಲ್ಲಿ ಕಳೆದಾಗ ಚೆನ್ನ ಬಾರಿ ಐತಿ ನಿನ್ನ ನಡು ಬಣ್ಣ ಬಂದಾರ ಬಾರ ಹೊಯ್ಕೋತ ಹೋಗ ಬಂದಾರ ಬಾರ ಯಾವ ಸಾಗಿದ್ರ ನೀ ಚಲನಚಿತ್ರ ಬರ್ತಾನ ನೀ ಏನ ಬಂಗಾರ ಕೊಡ್ಸಿ ಅಕ್ಕವಾದರ ತಂಗಿ ಸಿಗುತ್ತಾಳೋ ಡೌಟಿನ ಪಡೆದ ಮಾಡಂಗ ಮಾಡ ಕರೆಂಟು ಟೈಮಲ್ಲಿ ಕೇಳ್ತೀನಿ ಇಲ್ಲ ಅಂದ್ರೆ
ನಮಸ್ಕಾರಪ್ಪ ನಮಸ್ಕಾರ. ಎಲ್ಲಿ ಕೋಟ್ಯಾವಣು ಇಲ್ಲ ದಾಸಾವಣು ಇಲ್ಲ. ನಮಸ್ಕಾರ ನಮಸ್ಕಾರ. ಅದ್ರಾಗ ಒಂದ್ ಯಾವ್ದ್ರ ಇಡುವರಿ ಏನು ಕಮರಿ ಕೂಡ ನಿಂತಿರ್ಲ ಇವರು ನನ್ನ ಇಟ್ಕೊಂಡಾರಿ. ಏನಂತೆ ಕಮರಿ ನೀನ್ ಇಟ್ಕೊಂಡ ಕಬರಿಗಡೆ ಹೇಳ ಕಬರಿಗಡೆ ನಾನು ನನ್ನ ಡ್ರೈವಿಂಗ್ ಈಗ ಇಟ್ಕೊಂಡಿದ್ದು ಅಂತ ಹೇಳಕತ್ತೀನಿ. ಏನು ಮಾತಾಡಕತ್ತೀಯೋ ಕೆಸರಗತ್ತಿ ಅಂತವನ. ಅಲ್ಲ ಕಮರಿ ನಿನ್ನ ಸಲುವಾಗಿ ಮಾಡಬಾರ್ದು ಎಲ್ಲಾ ತಗದಾನ ಮಾಡೀನಿ. ನಿನ್ನ ಸಲುವಾಗಿ ತೆರಿ ಕೆಟ್ಟ ಯಾಕೆ ಸರಿ ಮಾಡಿ ತಗತ್ತಿರ್ಬೋದು ನಡದೈತಿ. ಹ್ಯಾಂಗ ಹೆಂಗಾದ್ರ ಇವತ್ತು ನಾನ್ನರೇ ಮದುವೆ ಆಗ್ಬೇಕು, ಇದಕ್ಕ ಕಲ್ಯಾಣ ಮದುವೆ ಆಗ್ಬೇಕು. ಯಾರೇ ಕಾದಾರೋ ಯಪ್ಪ ತನಿ ಕೇಳಿ ಒಳಗ ಆಗಾರೋ ಯಪ್ಪ. ಇಟ್ಕೊಂಡಿಲ್ಲಪ್ಪ ನಂದಿನ ಗಟ್ಟಿಗೆ ಇಟ್ಕೊಂಡಿದ್ದೀನಿ. ಬ್ರಂದ ಬೆಳಗ್ಗೆಲ್ಲ ಇಟ್ಕೊಂಡು ಬಿಡಕಿನಿ ನಾಚಿಕೆ ಬಿಟ್ಟು ನಮ್ಮ ತಂದೆಗಳು ಹಂದಿ ನೀನು ತಿರುಗಿದ್ದೀನಿ. ನಾ ಏನು ತಿರುಗಿನೋ ನಿನ್ನ ನಾ ಏನು ಸಂಧಿ ತಿರುಗಿನಿ. ಮತ್ತೇನ ಅವ್ರಿಬ್ಬರು ಸೇರಿಕೊಂಡು ಸರ್ಕಸ್ ಮಾಡ್ಲಾಕಿದ್ದೀನ. ನಿನ್ನವಳು ಕೌಡೆ ಹುಟ್ಟದವಳ ನಿನ್ನ ಕಣ್ಣಿಗೆ ನಾವು ಸರ್ಕಸ್ ಮಾಡಕ್ ಕಾಣಕತ್ತಾನ. ಏನು ಯಪ್ಪ ಪವರ್ ಐತಂದ ಡ್ರೈವರ್ ಏನಂತ ತಿಳ್ಕೊಂಡಿ. ಅದಕ್ಕ ದಾರ ನಿಂತ್ಕೊಂಡು ಒಂದು ಟೆಸ್ಟ್ ಮಾಡಕತ್ತಿದ್ದೆ. ಎತ್ತಿನ ಗಾಡಿ ಹಿಡಿತ ನಂದಿಗೆ ನಿನ್ನವಳು ಡ್ರೈವರ್ ಗಾಡಿ ಹೊಡಿತಾನ. ಅಲ್ಲ ಗಾಡಿ ಟ್ಯಾಕ್ಟ್ರಿ ಎಲ್ಲ ಹೊಡಿತಾನೆ. ಹೌದ್ರಿ ಮಾಲಕ್ರ, ಡ್ರೈವರ್ಗಳು ಎಲ್ಲೆಲ್ಲಿ ಚೆಕ್ ಮಾಡ್ತಾರಂದ ಹೊಡ್ಸೋವ್ರಿಗೆ ಕೂಡ್ರಲಿ. ಡ್ರೈವರ್ ಯಪ್ಪ ನೋಡು, ಗಾಡಿ ಕುಂತು ಟೆಸ್ಟ್ ಮಾಡೋದ ಬೇರೆ, ನಿಂತು ಟೆಸ್ಟ್ ಮಾಡಿದ್ರ ಗೊತ್ತಾಗುತ್ತೆ ಡ್ರೈವರ್ ಪವರ್ ಹೆಂಗ ಅನ್ನೋದ. ಅವ್ರಿಗೆ ಹೋಗ್ತಾರೆ ಯಾರೋ ನಾವು ಎತ್ತಿನ ಗಾಡಿ ತೊಗೊಂಡಿಬ್ರು ನಾವು ಅದೇ ಟೆಸ್ಟ್ ಮಾಡ್ತಾನ. ಹುಷಾರ್ ಮಾರಿ ತಗೊಂಡ ಗಾಡಿ ಅವ್ರ ಮನೆ ಹೊಡಿತೈತಿ ನೋಡು. ತೋರಿ ರಾಜನ ಗಾಡಿ ಹೊಡೆದ ಅಲ್ಲಿ ಡಬ್ಬಿದ್ ಮಗ. ಮತ್ತ ಇವ್ರು ಎಲ್ಲಾ ಗಾಡಿ ಹೊಡೆದಾಡ್ಕಲ್ಲ ಎಣ್ಣೆ ಮಗ ಒಂದ್ ನೀತಿ ಪಬ್ಲಿಕ್ ಆಗಿಲ್ಲ. ಸುಂದರ್ ಮಾಲನ್ ಗಾಡಿ ಹೊಡೆದ ಅಲ್ಲಿ ಡಬ್ಬಿದ್. ಇನ್ನೇನು ಅವ್ರ ಅಣ್ಣ ಬೈಲೇಕಲ್ ಗಾಡಿ ಏನು ಹೊಡೆದಾನು ಅದೊಂದು ಗಾಡಿ ಚಂದ ಬಂದೈತಿ. ಇನ್ನೇನು ಗೋರು ಮೋಸನ್ ಗಾಡಿ ಮೇಲೆ ಕಳಿಸ್ತಾನ ಅವನ. ಇದಕ್ಕೆ ನಾನು ಗಾಡಿ ಬರ್ರಿ ಒಂದು ಟೆಸ್ಟ್ ಮಾಡೋಣ ಬಿಡ್ಬೇಡ. ಅದಕ್ಕ ಟೆಸ್ಟ್ ಮಾಡೀನಪ್ಪ, ಫಿಕ್ಸ್ ಮಾಡ್ಕೋಬೇಕಂತ ಹೇಳಿ ಮಾತಾಡ್ಕೋಂತ ನಿಂತಿದ್ದೆ. ಅಷ್ಟ್ರಾಗ ನೀ ಪಸದ್ ಬರ ಅಂತ ಬಂದ್ಬಿಟ್ಟು ಅವ್ರ ಗಾಡಿ ಎಲ್ಲ ಹೆಂಗೆ ಟೆಸ್ಟ್ ಮಾಡ್ತಾನ? ಇನ್ನೇನು ಟೆಸ್ಟ್ ಮಾಡ್ತಾನ? ಗಾಡಿ ಎಲ್ಲ ಹೆಂಗೆ ಟೆಸ್ಟ್ ಮಾಡ್ತಾನ ಮಗವ? ಬಾಯ ಚತುರ್ ಬರೀ ಛತ್ರಿನ ತುರ್ಕಾಕ್ ಬರ್ತಾರೆ, ಬೇರೆ ಏನೇ ಯಪ್ಪ. ನೋಡು, ಹೋಗುವಾಗ ದಾರ್ಯಾಗ ನೆಟ್ಟಗ ಹೋಗು. ಮತ್ತೇನ್ರ ಬಿದ್ದಿದ್ಯಪ್ಪ ಸಾವಕಾಶ ಹೋಗು. ಕಾಣಿಸ್ತಾವ ನಿಮ್ಗೆ ಅದಕ್ಕೆ ಯಾಕೆ ಲಗ್ನ ಮಾಡಿ ಗೊತ್ತಲ್ಲ. ಇನ್ನೊಂದು ನಿಮ್ಮ ಚಿಕ್ಕವರ ತಂದ ಲಗ್ನ ಮಾಡೋ ಅಲ್ಲಿ ತನ ನೀವು ಹಿಂಗ ಬಿಡುದು. ಇನ್ನೊಂದು ನಿಮ್ಗೆ ಹಾಕೊಂತಾನ ಒಂದು ನೀವು ಲಗ್ನ ಹಾಕಿನ. ಹೌದಾ ಯಪ್ಪ, ಬಾಯಿಲೆ ಯಪ್ಪ. ನಿನ್ ಮೇಲೆ ಒಂದು ಹಾಡ ಆಡ್ಲ ಹಾಡ್ತೀನಿ ಮಾಡಿ ತಿಂತೀನಿ. ಏನ ನಿನ್ನ ಸುಮ್ಮ ಅಪ್ಪ ಮಗಳು ಏನಿರ್ಗಾದ್ಲ ಏನು ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆಳಗು ಮೂಡಿಸುವ ಶಾಸಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಅಪ್ಪ, ಡಾರ್ಲಿಂಗ ಡಾರ್ಲಿಂಗ ಬಂಗಾರಿ ಬಂಗಾರಿ ಅದಿಬಳ ಹುಡುಗಿ ಹುಡುಗಡುಕಿ ಸರಿಯಿಲ್ಲ ನಿನ್ನ ನಡವಳಿಕೆ ತುಳಗೊಂಡ ಬೇರಿನ ಕರುನಾಕಿ ರಾಜನ ಹುಡುಗರನ್ನ ಹುಚ್ಚ ಹಿಡಿಸಾಕೆ
ಡಾರ್ಲಿಂಗ್ ಏನೋ ಏನೋ ಬಿಟ್ರ ಬೆಳತನಕ ಕುಳಿತಿಲ್ಲ ಯಾಕೆ ಹಾಕ್ಬಿಡು ಮಾಸ್ತಾರ ಯಾಕೆ ಹುಡುಗ ಅಂದೈತ ಎದರಿಗೆ ಕೇಳಿಲ್ಲ ಜಲ್ದಿ ಬಾ ಏನಂದ್ರೆ ನೋಡ್ಕೊಳ್ಳ ನಡಿ ನಾ ಟೈಮ್ ಐತಿನ ಜಾತ್ರೆ ಪಾಲ್ ಕೇಳ್ತೈತಿ ಹಾಕದಾನಿ ಹಕ್ಕಿಗೆ ಕಾಳ ಹಾಕದಾನಿ ಹಕ್ಕಿಗೆ ಕಾಳ ನಾಳೆ ಮನೆತನಕ ಬರ್ತಾವ ಜಗಳ ತುಳಸಿ ಬಳಸಿದನ ತುಳಸಿ ಬಳಸಿದನ ತುಳಸಿ ಬಳಸಿದನ ಬಸಲಿಂಗಪ್ಪ ಇಪ್ಪರಿಗೆ ಅವರು 100 ರೂಪಾಯಿ ಕೊಟ್ಟಿರ್ತಾರ ಅವರಿಗೆ ತುಂಬ ಧನ್ಯವಾದಗಳು. ಹಾರ್ಮೋನಿಯಂ ಮಾಸ್ತರ್ಗೆ ಭೀಮು ಇಂಗಳವರಿಂದ 100 ರೂಪಾಯಿ ಕೊಟ್ಟಿರ್ತಾರೆ, ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಅವರು ಒಂದು ಶಾಲಾ ಹೇಳ್ತಾರಂತ, ಅದಕ್ಕೆ ತಾವು ಇದು ಮಾಡಬೇಕು. ಭೀಮು ಇಂಗಳಿಯವರು 100 ರೂಪಾಯಿ ಅದರಂತೆ ಯಾರು ನಮ್ಮ ಕೇಳಿದಂತ ಭೀಮೋಟ ಇಲ್ಲ ಅಂತ ಕೂಡ ನಮ್ಮ ಅಲ್ಪ ಶಿವಸ್ಕೊಂಡು ನೋಡಿದ್ದಾರೆ. ಅದರ ತುಂಬ ಚೆನ್ನಾಗಿದೆ. ಪ್ರಕಾಶ್ ಇಂಗಳಿಯವರು 100 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ತುಂಬಾ ಭೀಮು ಇಂಗಳಿಯವರು ವೇದಿಕೆ ಮೇಲೆ ಬರಬೇಕು, ಸ್ಟೇಜ್ ಹೊರಗರು. ಸಿರಾಜ್ ಮಕಾಶ್ ಅವರು 100 ರೂಪಾಯಿ ಕೊಡ್ತಾರೆ, ಅವರಿಗೆ ತುಂಬಾ ಇರುತ್ತೇನೆ. ಶ್ರೀಶೈಲ್ ಜತ್ತಿ ಅವರು ಏನೋ ನನ್ನ ಅನುಕೂಲ ಹೇಳ್ಕೊಂಡು 100 ರೂಪಾಯಿ ಕೊಡ್ತಾರೆ, ಅವರಿಗೆ ತುಂಬಾ ಇರುತ್ತೇನೆ. ಭೀಮು ಇಂಗಳಿಯವರು ಮಾಜಿ ಗೌಡನ್ ಪತ್ರಧಾರಿಗಳು, ಅವರಿಂದ ಒಂದೇ ಒಂದು ಶಾಣ ನನ್ನ ನೆನಪು ಇಲ್ಲಿ ಕುಡಿತು ಕ್ವಾಟಾಳ ಮುತ್ತಂಕರ್ ಜಾತ್ರೆಯಾಗ ಬೆನ್ನ
ಮದ್ದು ಕುಡಿಸುತ್ತ ಆದಿದ್ದಿ ಮುತ್ತಂಕರ್ಗಳಾಗ ಮಾಡಿದ ಪ್ರೀತಿ ಹಂಗಾರ ಮರ್ತಿರ್ತೀಯ ನಿನ್ನ ಗಂಡನ ಮನೆಯಾಗ ಫೋನ್ ಹಚ್ಚಿ ಕಟ್ ಮಾಡುವಂತ ಸಿಟ್ಟರ್ ಏನೈತಿ ಈ ಫೋಟೋ ಹುಡುಗನಾಗ ಕೂತಂತ ಕುಶಲರೇ ನಿಂತಂತ ನಿಂತ್ಕೊಂಡರೆ ಮಲಗಿದಂತ ಮಾನಿರೆ ಇವತ್ತಿನ ದಿವಸ ಹೇಳುದಂದ್ರೆ ನಮ್ಮ ಕ್ವಾಟ್ಯಾಳ ಜಾತ್ರೆ ಒಳಗೆ ಭಾಳ ನಾಟಕ ಭಾಳ ಅತಿ ವಿಜೃಂಭಣೆಯಿಂದ ಮಾಡ್ಯಾರಿ ನಾವು ಮಾಜಿ ಕಲಾವಿದರೇ ಮನೋರಂಗಕ್ಕಾಗಿ ಮಾತ್ರ ಮೈಸೂರಿನಲ್ಲಿತ್ತು ನಿಜ ಮನಸ್ಸು ಮಾತ್ರ ಮಗಳಾದ ಮಂಜುಳೆಯನ್ನೇ ಏನು ಚೆಲವ ಚೆಂಗುಲವೆ ಅಂದ್ರೆ ಚೆಲವು ಹಗಲ ಹೇಳು ನನ್ನ ಕಣ್ಣು ಮುಂದೆ ಬಂದು ನಿಂತು
ಶಿವಪ್ಪನ ಹೆಂಡತಿ ಪಾರ್ವತಿ ಸಾವಿನ ಸುದ್ದಿ ಯಾರಿಗೂ ತಿಳಿಯಬಾರ್ದು. ನಾನು ಅದನ್ನ ಚಿಂತೆ ಮಾಡಕತ್ತನ್ರಿ ಗೌಡ್ರ. ನೋಡ್ರಿ ಆಕಿನ ಕೊಂದದು ನೀವತ್ತೇಳಿ ಊರೆಲ್ಲ ಹಾಕಿಟ್ಟೈತ್ ನೋಡ್ರಿ. ಬದ್ರಿನ ಮ್ಯಾಗ ಹೋಗೈತ್ರಿ ಕೇಸ್ ಎಲ್ಲ. ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ ನೋಡ್ರಿ ಗೌಡ್ರ. ಎಲ್ಲ ಆಗ್ಬೇಕಾಗಿತ್ತು. ಗೌಡ್ರೆ, ನಮ್ಮ ವಿಷಯ ಯಾರಿಗೂ ತಿಳಿದಿಲ್ಲ. ಬದ್ರಿನೇ ಕೊಲೆ ಮಾಡಿದ್ದೆಂದು ಪೊಲೀಸರಿಗೆ ತಿಳಿಸಿದ್ದು ನಾನೇ. ಹೇಗಿದೆ ಈ ಚಕ್ರವರ್ತಿಯ ಚದುರಂಗ ಬೇಟ ಇದು? ಚಕ್ರವರ್ತಿ, ನೀನು ಹೇಳೋ ಮಾತು ನಿಜವೇನು? ಹೌದು ಗೌಡ್ರೆ, ಈ ಅದ್ಭುತವಾದ ಪ್ರಪಂಚದಲ್ಲೇ ನಾವೇ ಹುಲಿಗಳಲ್ಲಿರುವಾಗ ಮತ್ತೊಬ್ಬ ಯಾವನಾದರೂ ಬಂದರೆ ಸುಮ್ಮನೆ ಬಿಡ್ತೀವ ಗೌಡ್ರೆ? ಸೀಳೆ ಬಿಡ್ತೀವಿ. ಅಲ್ಲಿ ಮಟ್ಟ ನಾನು ಶೇಂಗಾ ಹಾಕ್ತಿದ್ದೆ ನನ್ ಗೌಡ್ರ. ಇದಕ್ಕೆ ಪೈಲ ಮುಗಿಸ್ಬಿಡೋತೇನ್ರಿ. ನನ್ನ ಕಾಲು ಮರ್ಯಾದ ಬಿಟ್ಟೇನ್ರಿ. ಇದಕ್ಕೆ ನಾನು ಮುಗಿಸ್ಬಿಡ್ತೀನಿ ಮಗನ ಕತಿ. ನಾ ಬಾಲ್ಯದಿಂದ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಗಳು ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಬರದೇ ಗೌಡನಿಗೆ. ಆ ಶಿವಪ್ಪನ ಹೆಂಡತಿ ವಿಷಯದಲ್ಲೂ ಕೂಡ ಅಷ್ಟೇ. ಸುಮ್ಮನೆ ಹಗ ಮಾಡಿ ತನ್ನ ಪ್ರಾಣ ಕಳೆದುಕೊಂಡರೆ ಹೆಣ್ಣನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ ಸಂತೋಷ ಪಡುವುದೇ ಈ ವರ್ಧಗಳ ಹವ್ಯಾಸ. ದುಷ್ಟ, ಅದೆಷ್ಟು ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಅವಳನ್ನ ಸಾವಿಗೆ ಈಡು ಮಾಡಿದ ರಾಕ್ಷಸ ನೀನು. ಹೆಣ್ಣಿನ ಜೀವನವನ್ನ ಕಣ್ಣೀರಲ್ಲಿ ಕರಗಿಸಿ ನೀನ್ ಮಾತ್ರ ಸುಖ ಸಂತೋಷದಿಂದ ಮೆರೆತಾ ಇದೆಯಲ್ಲ, ನೀನಿನ ಮನುಷ್ಯನೋ ಇಲ್ಲ ರಾಕ್ಷಸನೋ? ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅನಿಸ್ತಾ ಇದೆ. ನೋಡ, ಇನ್ ಮುಂದೆ ಅವರಿಂದ ಹೇಸಿ ಕೆಲಸನ ಬಿಟ್ಟು ಒಳ್ಳೆ ನಾಯಿ ಕಾಣಬೇಕಂತ. ನೀವ್ ಯಾಕೆ ಸುಮ್ಮ ತಲೆ ಕೆಲ್ಸೋಳತ್ತೀರಿ? ನಮ್ಮ ಗೌಡ್ರ ಅಂದ್ರೆ ಏನು ಹಂಗಾರ ತಿಳಿದಿಲ್ಲ. ಸುಮ್ಮ ಯಾಕೆ ತಲೆ ಕೆಲ್ಸೋಳತ್ತೀರಿ? ಶಿಲ್ಪ, ನಿನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನೀವು ತಲೆ ಹಾಕಬೇಡ. ಹೆಣ್ಣು ಎಲ್ಲಿರಬೇಕು ಅಲ್ಲೇ ಇರಬೇಕು. ಸುಮ್ಮನೆ ನಡೆಯುವಾಗ ಹೆಣ್ಣು ಅಜ್ಞಾನವನ್ನು ಬಿಟ್ಟು ಸುಜ್ಞಾನದಲ್ಲಿ ನಡೆದ್ರೆ ಈ ಗಂಡಿಗಿರೋದಿಲ್ಲ ಈ ಹೆಣ್ಣಿನಷ್ಟು ಕಿಮ್ಮತ್ತು. ಯಾಕೆ? ಯಾವ ಹೆಣ್ಣಾದ್ರೂ ಮನೆ ಬಿಟ್ಟು ಆಚೆ ಬರಬಾರ್ದು ಅಂತ ಕಾನೂನು ಏನಾದ್ರೂ ಇದೆಯಾ ಈ ನಮ್ಮ ದೇಶದಲ್ಲಿ? ಗಂಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ಹೆಣ್ಣಿಗೂ ಕೂಡ ಇದೆ. ನಿನ್ನಂತ ಹೇಸಿ ಮನುಷ್ಯನಿಗೆ ಅನ್ನ ಅಂತ ಕರೆಯೋದಕ್ಕೆ ನಾಚಿಕೆ ಅನಿಸ್ತಾ ಇದೆ. ಮುಚ್ಚ ಬಾಯಿ. ಹೆಚ್ಚಿಗೆ ಮಾತನಾಡಿದರೆ ತಂಗಿ ಎಂಬ ಕಾರಣ ಬಂತು ಕತ್ತುಳು ಹೊರ ಹಾಕಬೇಕಾಗುತ್ತೆ. ನೀನೇನೋ ಕತ್ತಿ ಕೈ ಹಾಕಿ ಆಚೆ ಹಾಕೋದು, ನಾನೇ ಹೋಗ್ತಾ ಇದ್ದೀನಿ. ನಿನ್ನಂತ ಕತ್ತೆ ಅದನ್ ಜೊತೆ ಬಾಳೋದಕ್ಕೆ ನನಗೂ ಮನ್ಸಿಲ್ಲ. ಬರ್ತೀನಿ. ನಿಮ್ಗ ಬುದ್ಧಿ ಯಾರು ಬೇಟೆಲ್ಲ ನೋಡ್ರಿ. ಒಂದು ಇಟ್ಟು ಅಂಟಿಲಿಲ್ಲ ನೋಡ್ರಿ. ನೀವು ಅಂದ್ರೆ ಸಾಯ್ತಾರೆ ಅಂತದ್ರಾಗ ನಿಮ್ಗ ಒಂದೆಲ್ಲ ಹೋಗ ನೋಡ್ರಿ. ನಿಮ್ಮ ತಂಗಿ ನೋಡ್ರಿ, ನಿಮ್ಮ ತಂಗಿಯ ಮಾತಿಗೆ ಬೆಲೆಯನ್ನು ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿ ಹೋದಲ್ಲ ನೋಡ್ರೆ. ಎಷ್ಟಿರಬೇಕು ಅವಳಿಗೆ ಕೋಪ. ಚಕ್ರವರ್ತಿ, ಅವಳೆಲ್ಲಿ ಹೋಗುತ್ತಾಳೆ? ಹೋಗಲಿ ಬಿಡು. ಮತ್ತೆ ಮನೆಗೆ ಬರಲಿ ಬಂದೇ ಬರ್ತಾಳೆ. ಆವಾಗ ಅವರಿಗೆ ಬುದ್ಧಿ ಕಲಿಸಿದರಾಯ್ತು. ನಾ ಮಾಡುತ್ತಿರುವ ಕಾರ್ಯದಲ್ಲಿ ಏನಾದರೂ ಅಡ್ಡಿ ಬಂದರೆ ಇದ್ದ ಒಬ್ಬ
ತಂಗಿ ಸತ್ತ ಇದ್ರ ಹಿಂದೆ ಇರ್ಬೇಕು ನೋಡ್ರಿ ಈಗ ಒಟ್ಟ ನೀವೇನ್ ಮಾಡ್ತಾ ಸರಿಯೋದಿಲ್ಲ ಇದ್ರ ತೆಗೆದು ಬರಬರಿ ಯಾವ ಕೂದ ತುಂಬ ಅರಿಗೆ ಹಾಕೊಂಡು ಈ ಕಡೆ ಬರತ್ತ ಕೂದ ತುಂಬ ಹೌದು, ಸುತ್ತ ಹತ್ತೂರಿನ ದೊರೆ ವರದೇಗೌಡ ಅಂದರೆ ನಾನೇ. ಕಾಕಿ ನನ್ನ ಮನೆ ಬಾಗಿಲಿಗೆ ಬಂದ ಕಾರಣ ಕೇಳುವ ಪುಣ್ಯ ನನ್ನ ಮಗನೇ. ನ್ಯಾಯವನ್ನು ಮೆಟ್ಟಿ ನ್ಯಾಯವನ್ನು ಎತ್ತಿ ಹಿಡಿದು ಅಸತ್ಯವನ್ನು ತುಳಿದು ಸತ್ಯವನ್ನು ಉಳಿಸಿ ಶಾಂತಿ ನೆಲೆಸಲು ಬಂದ ಆಫೀಸರ್. ಶಾಂತಿ ಶಾಂತಿ ಅಂತ ಹೇಳುತ್ತಾ ಬರುವ ನಿನ್ನಂತ ಕಾಕಿಯಿಂದ ಅದು ಎಂದೂ ಸಾಧ್ಯವಿಲ್ಲ. ಒಚ್ಚಲೇ ಬಾಯಿ, ನಮ್ಮಂತ ಜಗತ್ತಿನಲ್ಲಿ ನಿಮ್ಮಂತ ಹಂದಿಗಳು ತುಂಬಿಕೊಂಡಿರುವುದರಿಂದ ಎಲ್ಲಿ ಸಿಗಬೇಕು ಶಾಂತಿ? 10-16 ಜನರನ್ನು ಯುದ್ಧಕ್ಕೆ ಇಟ್ಟುಕೊಂಡು ಬರುವುದು ನಿಮ್ಮಂತ ಷಂಡರ ಲಕ್ಷಣ. ರಣರಂಗದಲ್ಲಿ ಯುದ್ಧಕ್ಕೆ ಒಬ್ಬನೇ ಬರುವುದು ನಮ್ಮಂತ ಗಂಡಸನ ಲಕ್ಷಣ. ಅಂದರೇನು ಗೊತ್ತು ನಿನಗೆ ಈ ಪವಿತ್ರವಾದ ಕಾಕಿಯ ಕಿಮ್ಮತ್ತು? ಏ ಚಕ್ರವರ್ತಿ, ಈ PSI ಸ್ನೇಹ ಮಾಡಿದ್ರೆ ಜೀವನೇ ಕೊಡ್ತಾನೆ, ಬಟ್ ಕಿರಿಕಿರಿ ಮಾಡಿದ್ರು ಪ್ರಾಣನೇ ತೆಗೆಯುತ್ತಾನೆ. ಯಾವುದು ಬೇಕೋ ಆರಿಸಿಕೊ ನೀನೆ, ನಾನಿನ್ನು ಬರುತ್ತೇನೆ. ಏನೋ ಕೆಮ್ಮತ್ತ ಇರ್ಲಿಲ್ಲ ಗೌಡ್ರ. ಇವು ನಮ್ಮ ಊರ ನೀರು ಕುಡ್ದಂಗ ಕಾಣಲಿ, ಎಷ್ಟೇ ಮಗ ಕೆರೆ ನೀರು ಕುಡ್ದಂಗ ಕಾಣ್ತಾನ. ನಿಮ್ಮನಿಬ್ಬರು ಬಿಡಂಗ ಕಾಣಲಿ ಗೌಡ್ರ. ಒಳದ್ದು ಬುದ್ಧಿ ಕಲ್ಸಬೇಕ್ರಿ, ಅಂದಾಗ ಮನಿತಾನ್ರಿ ಮಗ. ಚಕ್ರವರ್ತಿ, ಈ ಬೋಳಿ ಮಗ ಇಲ್ಲಿದ್ದರೆ ನಮಗೆ ತೊಂದರೆ ಅನಿಸುತ್ತೆ. ಈ ನನ್ನ ಮಗನ ನೀರಿಲ್ಲದ ಊರಿಗೆ ಟ್ರಾನ್ಸ್ಫರ್ ಮಾಡಿಸಬೇಕು. ಹೌದು ಗೌಡ್ರೆ, ಇವರ ರಕ್ಕನ ವಿಷಯ ಇವನಿಗೆ ಗೊತ್ತಾಗುವ ಹಾಗೆ ಇವನನ್ನ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಲೇಬೇಕು. ಹೌದ್ರಿ ಗೌಡ್ರ, ಟ್ರಾನ್ಸ್ಫರ್ ಮಾಡ್ದಾಗ ಯಾಕಂದ್ರಿ, ಯಾಕಂದ್ರೆ ನಿಮ್ನಿಬ್ಬರು ಹಂಪ ಇರ್ತಾನ್ರಿ. ಹುಡುಗರ ಮಗ ಬಾಳ ಕೆಟ್ಟದಾನ್ರಿ. ನೋಡ್ರಿ, ಅದಕ್ಕೆ ದೇವ್ರ ಪ್ಲಾನ್ ಮಾಡಿ ನಡ್ರಿ ಗೌಡ್ರ. ಅವ ಏನ್ ಹಂಪರ್ತಾನೆ, ಬಿಕಾರಿ ನನ್ನ ಮಕ್ಕಳು ಹಂಗಾರಿ ತಗೋ. ನಾವ ಬೇರೆ, ನಮ್ಮ ಸ್ಟೈಲೇ ಬೇರೆ. ಎಲ್ಲರಂಗ ನಾವಲ್ಲ, ನಮ್ಮಂಗ ಯಾರೂ ಇಲ್ಲ.
ಈ ಬಡ ಶಿವಪ್ಪನ ಪರಿಸ್ಥಿತಿ ಊರಲ್ಲಿ ಉತ್ತಮರ ಮನೆತನ ಎಂದು ಕೈ ಎತ್ತಿ ತೋರಿಸುವ ಮನೆತನಕ್ಕೆ ಕಾಲಿಂದ ತೋರಿಸುವಂತಾಯ್ತು ತಂದೆ. ಅಂತ ತಪ್ಪು ನಾನು ಏನು ಮಾಡಿರುವುದು ಹೇಳುತ್ತಂದೆ. ಯಾರಿಗೆ ಅನ್ಯಾಯವಾಗಬಾರದೆಂದು ಚಿಂತಿಸುತ್ತಿರುವ ಈ ಮನಸ್ಸಿಗೆ ಇಂಥ ಸಂಕಟವನ್ನು ತಂದೊಡ್ದೆಯಪ್ಪ. ಈ ತಂದು ದೇಹವರ ಮುಂದೆ ನಿಂತುಕೊಂಡು ಬೇಡಿಕೊಂಡರೂ ವರವನ್ನು ಕೊಡಲಾರುತ್ತಂತೆ. ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಿದ್ದಾರೆ. ಅಜ್ಜ, ಯಾರಜ್ಜ ನೀನು? ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದೀಯ? ಹೌದಮ್ಮ, ನಾನು ಇದೇ ಊರಿನವನು. ಬಡ ರೈತ ಶಿವಪ್ಪ ಅಂತ. ನನ್ನ ಬಾಳಲ್ಲಿ ಬಂದ ಪರಿಸ್ಥಿತಿ ಯಾವ ಬಾಯಿಂದ ಹೇಳಲಿ ಅಪ್ಪ, ಯಾವ ಬಾಯಿಂದ? ಹೌದಮ್ಮ, ನೀನ್ ಯಾರು? ನಾನು ಇದೇ ಊರಿನ. ನನ್ನ ಹೆಸರು ಸುವರ್ಣ ಅಂತ. ನನ್ನ ತಂದೆ ತಾಯಿ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು. ನಾನು ಗೋವಿಂದಪ್ಪನ ಮಗಳು. ಹಾ, ನಿಮಗೆ ಬಂದ ಪರಿಸ್ಥಿತಿ ಅದೇನು ಅಂತ ಹೇಳಿ. ಏನೆಂದು ಹೇಳಲಿ ಅಮ್ಮ ಸುವರ್ಣ, ಏನೆಂದು ಹೇಳಲಿ? ಯಾವ ಬಾಯಿಂದ ಹೇಳಲಿ? ಅಜ್ಜ, ಬಂದ ಕಷ್ಟವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಂಡಾಗಲೇ ನಿಮ್ಮ ಕಷ್ಟ ಕಡಿಮೆ ಆಗುತ್ತದೆ. ಸೀತಮಾತೆ ಎತ್ತಿರುವ ನನ್ನ ಧರ್ಮ ಪತ್ನಿಯನ್ನು ಕೊಂಡು ಆ ನನ್ನ ಜೈಲಿಗೆ ಹೋಗಿದ್ದಾನಮ್ಮ. ಇದನ್ನು ಯಾರು ನಂಬುತ್ತಾರೆ? ಅಜ್ಜ, ನೀವು ಹೇಳುವ ಮಾತು ಸತ್ಯವೇ? ಅಣ್ಣನ ಹೆಂಡತಿ ಹೆತ್ತ ತಾಯಿ ಸಮಾನ. ಅಂತವಳನ್ನು ಅವಳ ತಮ್ಮ ಕೊಂದು ಬಿಟ್ಟನೆ. ಅಂತ ಕಡುಬನೆ ಆಟದ ತಮ್ಮ. ಏನಂತ ಹೇಳಲಿ? ತಾಯಿ ಅಂತಿರುವ ತನ್ನ ಅತ್ತಿಗೆಯನ್ನು ಕೊಂದು ಜೈಲಿಗೆ ಹೋಗಿದ್ದಾನಮ್ಮ. ಅಜ್ಜ, ನೀವು ಹೇಳುವ ಮಾತು ಸತ್ಯಮ್ಮ. ನನ್ನ ತಂದೆ ಮಾರುತೇಶ್ವರನ ಆಣೆಗೂ ಸತ್ಯ. ಹೌದು ಅಜ್ಜ, ಈ ಸಮಾಜದಲ್ಲಿ ಅಂತ ಪಾಪಿಗಳು ತುಂಬಿಕೊಂಡಿದ್ದಾರೆ. ಅಣ್ಣನ ಹೆಂಡತಿಯನ್ನು ಕೊಂಡು ಆ ಅಪಾದನೆ ಅವರ ಮೇಲೆ ಬರುತ್ತದೆ ಎಂದು ಅವರನ್ನು ಸಹ ಕೊಲ್ಲುತ್ತಾರೆ. ಹೌದಮ್ಮ, ನೀ ಹೇಳುವ ಮಾತು ಸತ್ಯ. 100ಕ್ಕೆ 100 ಸತ್ಯ. ಹಾ ಅಜ್ಜ, ನೀವು ಹೇಳುವ ಮಾತು ಸತ್ಯ. ನೋಡಿ, ನನಗೆ ಅಣ್ಣ, ತಂಗಿ, ಅಕ್ಕ ಯಾರೂ ಇಲ್ಲ. ನಾನೊಬ್ಬಳು ಅನಾಥಳು. ನನಗೆ ಬಂದ ಪರಿಸ್ಥಿತಿ ಹಾಗೆ ನಾನು ಹೋಗಲೇಬೇಕು. ಇಲ್ಲಿ ಹುಷಾರಾಗಿ ತಿರುಗಾಡಮ್ಮ. ದುಷ್ಟ ಜನರು ತುಂಬಿರುವ ಈ ಹೇಸಿಯ ತುಂಬಿ ಸಮಾಜದಲ್ಲಿ ಎಚ್ಚರದಿಂದ ತಿರುಗಾಡಮ್ಮ, ಎಚ್ಚರದಿಂದ ತಿರುಗಾಡ. ಆಯ್ತು ಅಜ್ಜ. ಹೋಗಿ ಬಾರಮ್ಮ, ಒಳ್ಳೆಯದಾಗಲಿ ನಿನಗೆ. ಅಜ್ಜ, ನೀವು ಹೇಳಿದಂತೆ ಆಗಲಿ. ತಂದೆ ಮುಕ್ತೇಶ, ಇಲ್ಲಿ ಒಳ್ಳೆಯವರಿಗೆ ಜಾಗವಿಲ್ಲಪ್ಪ. ದುಷ್ಟ ಜನರನ್ನು ಕಣ್ಣು ಮುಚ್ಚಿಕೊಳ್ತಿರುವೆ ಆ ತಂದೆ. ಇಂಥ ಹೇಸಿಯ ಸಮಾಜದಲ್ಲಿ ನಮ್ಮಂತವರು ಇರುವುದು ಸರಿಯಲ್ಲಪ್ಪ. ನಾನು ಹೊರಟು ಹೋಗುತ್ತೇನೆ.
ಕಂಡ ಕೆಲಸಗಳೆಲ್ಲ ಕಣ್ಣೀರಲ್ಲಿ ಕೆಳಗುವುದನ್ನು ಕಂಡು ಮನಸ್ಸು ಮರಳುತ್ತಿದೆ. ದುಷ್ಟ ನನ್ನ ಜೊತೆ ಬಾಳಬಾರ್ದು ಅಂತ ಮನೆ ಬಿಟ್ಟು ಬಂದೆ. ಆದ್ರೆ ಈ ಜೀವನದಲ್ಲಿ ನಡೀತಾ ಇರೋದು ಇದೆ. ಒಬ್ಬರಾದ್ರೂ ಮಾನವೀಯತೆಯಿಂದ ಬದುಕ್ತಾನೇ ಇಲ್ಲ. ಇಂಥವರೆಲ್ಲ ಸದೆ ಬಡಿಬೇಕಾದ್ರೆ ನಾನು ಒಂದು ಉಪಾಯವನ್ನ ಹುಡುಕ್ಲೇಬೇಕು. ದಟ್ಟವಾದ ಕಾಡಿನಲ್ಲಿ ಪರಿಮಳದಂತೆ ಪಳಪಳನೆ ಹೊಳೆಯುತ್ತಿರುವ ಈ ಹೆಣ್ಣು ಯಾರಿರಬಹುದು? ಓಹೋ, ವರನೇ ಗೌಡನ ತಂಗಿ ಶಿಲ್ಪ. ಅಂದು ನನ್ನ ಕೈ ತಪ್ಪಿ ಹೋದ ಹೆಣ್ಣು ಇಂದು ಒಬ್ಬಂಟಿಯಾಗಿ ಸಿಕ್ಕಿದ್ದಾಳೆ. ಇವಳನ್ನು ಹೇಗಾದರೂ ಮಾಡಿ ನನ್ನ ಮನ ಒಲಿಸಿಕೊಳ್ಳಲೇಬೇಕು. ಯಾರು ಶಿಲ್ಪ? ಚಕ್ರವರ್ತಿನ? ಹೌದು ಶಿಲ್ಪ, ನಾನೇ. ಏನು ಯೋಚಿಸುತ್ತಿರುವೆ ಶಿಲ್ಪ? ಮನೆ ಬಿಟ್ಟು ಬಂದಿದ್ದೇನೆಂದು ಚಿಂತಿಸಬೇಡ. ಈಗಲೂ ಸಮಯವಿದೆ. ನೀನು ನನ್ನನ್ನು ಪ್ರೀತಿಸಿದರೆ ನಿನ್ನನ್ನು ಸುಖದಿಂದ ನೋಡಿಕೊಳ್ಳುತ್ತೇನೆ. ನನಗೆ ಇರೋದಿದ್ದಾಳೆ. ಇವನನ್ನ ಪ್ರೀತಿಸಿದಂತೆ ನಾಟಕ ಮಾಡಿ ನನ್ನ ಹಠವನ್ನ ನಾನು ಸಾಧಿಸಲೇಬೇಕು. ಏನು ಯೋಚಿಸುತ್ತಿರುವೆ ಶಿಲ್ಪ? ಏನಿಲ್ಲ, ಅದು ನೀವು ನಿಜವಾಗ್ಲೂ ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೀರಾ? ಶಿಲ್ಪ, ನಿನ್ನನ್ನು ಖಂಡಿತವಾಗಿ ಪ್ರೀತಿಸುತ್ತೇನೆ. ಅದಕ್ಕೂ ಮುಂಚೆ ನನ್ನದೊಂದು ಮಾತು. ಒಂದು ಮಾತು ಅಲ್ಲ, 10 ಮಾತು ಕೇಳ. ನೋಡಿ, ಕೊನೆಯವರೆಗೂ ಯಾವತ್ತೂ ನನ್ನ ಕೈ ಬಿಡುವುದಿಲ್ಲ ಅಂತ ನೀವು ನನಗೆ ಮಾತು ಕೊಡ್ಬೇಕು. ಇಲ್ಲ ಶಿಲ್ಪ, ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಅದಾದ್ಮೇಲೆ ನೀವು ಯಾವಾಗಲೂ ನನ್ನ ಕೈ ಹಿಡಿದು ನನ್ನ ಜೊತೆನೇ ಇರ್ತೀರ ಅಂತಂದ್ಮೇಲೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಐ ಲವ್ ಯು, ರಿಯಲಿ ಐ ಲವ್ ಯು ಸೋ ಮಚ್. ಐ ಡು ಲವ್ ಯು ಚಿನ್ನ. ತೆಗೆದುಕೋ. ಇದೇ ಸಂದರ್ಭದಲ್ಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಹಾಡನಾಡವಲ್ಲೇ.
ಅದು ಯಾವ ಮಾತು ಅಂತ ಕೇಳಿಸಿಲ್ಪ? ಇಲ್ಲ, ಆ ಶಿವಪ್ಪನ ಹೆಂಡತಿ ಪಾರ್ವತಿ ಸಾಯೋದಕ್ಕೆ ಕಾರಣ ಏನು? ಪಾಪ ಸಾಯೋದಕ್ಕೆ ಅವಳಿಗೆ ಏನಾಗಿತ್ತು ಅಂತ. ಅದೊಂದು ದೊಡ್ಡ ಕತೆ ಶಿಲ್ಪ, ಅದೊಂದು ದೊಡ್ಡ ಕತೆ. ವರದೇ ನೋಡ ಅವಳ ಮೇಲೆ ಮನಸ್ಸು, ಪಾರ್ವತಿ ಮೇಲೆ ಮನಸ್ಸು ಮಾಡಿದ್ದ. ಅವಳು ಒಪ್ಪಿರಲಿಲ್ಲ. ಒಂದು ದಿನ ದೇವರ ಗುಡಿಯಿಂದ ಬರುವಾಗ ಕಾಡಿನಲ್ಲಿ ಒಬ್ಬಂತಿಯಾಗಿ ಸಿಕ್ಕಾಗ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ. ಆ ಅವಮಾನ ತಡೆಯದೆ ಅವಳು ಸಾವಿಗೆ ಶರಣಾದಳು. ಆ ಕೊಲೆಯನ್ನು ಬತ್ರಿ ಮೇಲೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿಬಿಟ್ಟ. ಆ ವಿಷಯ ಹೀಗೇಕೆ ಬಿಡುಚಿನ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳು. ಈ ವಿಷಯ ನಿಮ್ಮಣ್ಣ ಮತ್ತು ನನಗೆ ಬಿಟ್ಟು ಬೇರಾರಿಗೂ ಗೊತ್ತಿಲ್ಲ. ನೀನು ಯಾರ ಮುಂದೆ ಹೇಳಬೇಡ. ಯಾರ ಮುಂದೆನೂ ಹೇಳೋದಿಲ್ಲ. ನಾ ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಮರಳು